ನಾಡಿನ ಸಮಸ್ತ ಜನರಿಗೂ ಹಾಗೂ ನಮ್ಮ ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ವಾರದ ಕತೆ ಗಣೇಶನ ಜೊತೆ. ಈ ವಾರದ ಸಾಧಕರ ಕತೆ ಗಣೇಶನ ಜೊತೆಯಲ್ಲಿರುವ ನಮ್ಮ ಮೆಚ್ಚಿನ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜು ಅವರು, ಕನ್ನಡ ರಾಜು ಅವರು ನಮ್ಮ ನ್ಯೂಸ್ ಕರ್ನಾಟಕ ಅಂತ ಹೆಸರಲ್ಲೇ ಇದೆ ನಮ್ದು, ಕರ್ನಾಟಕ ನ್ಯೂಸ್ ಕರ್ನಾಟಕ ಅಂತ. ಅದೇ ತರ ಕರ್ನಾಟಕಕ್ಕೆ ನಮ್ಮ ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ರಾಜು ಅವರು ಕರ್ನಾಟಕದಲ್ಲೇ ಇದ್ಕೊಂಡು ಕನ್ನಡ ಅಂತ ಬೆಳೆಸ್ಕೊಂಡು ಬಂದವರು ಒಬ್ಬ ವ್ಯಕ್ತಿ. ಇವತ್ತು ನೇರ ನಮ್ಮ ಜೊತೆ ಅವರು ಸಂದರ್ಶನದಲ್ಲಿದ್ದಾರೆ. ಬನ್ನಿ ಮಾತಾಡೋಣ. ಡಾಕ್ಟರ್ ರಾಜ್ ಕನ್ನಡ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಾಣ, ಕನ್ನಡ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ. ನಮಸ್ಕಾರ ರಾಜು ಅವರೇ. ನಮಸ್ಕಾರ ಮಾಧ್ಯಮದವರಿಗೆ. ರಾಜು ಅವರೇ, ನಿಮ್ಮ ಒಂದು ಕುಟುಂಬದ ಪರಿಚಯ ಮಾಡಿಕೊಡಿ ರಾಜು ಅವರೇ. ಹೇಳಿ. ಈಗ ನಮ್ ತಂದೆಗೆ 5 ಜನ ಮಕ್ಕಳು, 3 ಜನ ಹೆಣ್ಮಕ್ಳು ಇದ್ದಾರೆ. ಅವರು ಎಲ್ಲ ಮದುವೆಯಾಗಿ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಹೊರಗಡೆ ಇದ್ದಾರೆ. ನನ್ನ ಅಣ್ಣಂದಿರೆಲ್ಲ ಇಲ್ಲೇ ಊರಲ್ಲಿ ಇದ್ದಾರೆ. ಎಲ್ಲ ಕೃಷಿ ಜಮೀನೆಲ್ಲ ಇದೆ. ಕೃಷಿಯಲ್ಲಿ ಮಾಡ್ಕೊಂಡು ಕೃಷಿಯಲ್ಲಿ ಇದ್ದಾರೆ. ಎಲ್ಲ ಕೃಷಿಲೇ ಇರೋದೆಲ್ಲ. ಅವರೆಲ್ಲರೂ ಅಂದ್ರೆ ಓದಿದವರೆಲ್ಲರೂ, ನಿಮ್ಮ ಅಕ್ಕ ಆಗ್ಲಿ ನಿಮ್ಮ ಅಣ್ಣ ಆಗ್ಲಿ ಯಾರಾದ್ರೂ ಓದಿದಾರೆ? ಎಲ್ಲ ಓದಿದ್ದಾರೆ. ಓದಿ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂದಾಗ ಅವರು ಪುನಃ ನಮ್ಮ ಕೃಷಿಗೆ ಬಂದು ಕೆಲಸ ಮಾಡ್ತಾ ಇದಾರೆ. ನಮ್ಮ ಗದ್ದೆಗೆ ಬಂದು ಕೆಲಸ ಮಾಡ್ಕೊಂಡಿದ್ದಾರೆ. ಅಪ್ಪ ಹೇಳಿದ್ರು, ಸಿಗಲ್ಲ ಕಣ ನಮ್ಗೆ ಎಂತಕ್ಕ. ಅವಾಗ ಕಷ್ಟದಲ್ಲಿ ಅವಾಗ ದುಡ್ಡು ಹೊಂಚ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ, ಕೆಲಸ ಕೊಡಿಸ್ಲಿಕ್ಕೆ ಅವ್ರಿಗೆ. ಅವಾಗ ಹಣ ಎಲ್ಲ ಕಟ್ಟಬೇಕಾಯ್ತು, ಆಗ ಕೊಡ್ತಿರ್ಲಿಲ್ಲ, ಆಗ ಸಿಕ್ತಿರ್ಲಿಲ್ಲ. ಆಗಾಗ ಅವ್ರು ಏನ್ ಮಾಡಿದ್ರು, ಬೇಡ ಅಂದಾಗ ನಮ್ಮ ಅಣ್ಣಂದ್ರೆ ಏನ್ ಮಾಡಿದ್ರು, ಕೃಷಿನೇ ಮಾಡ್ಕೊಳಕ್ ಶುರು ಮಾಡಿದ್ರು. ಎಲ್ಲ ಕೃಷಿನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಏನ್ ಓದಿದ್ರಿ? ನಾನ್ ಓದಿರೋದು 4ನೇ ಕ್ಲಾಸ್ ಅಷ್ಟೇ. ಎಲ್ಲಿ? ನಿಮ್ಮ ಊರು ಭದ್ರಾವತಿ. ಅಲ್ಲೇ ಓದಿದ್ದು ನೀವು? ಅಲ್ಲೇ ಓದಿದ್ದು. ಈಗ ಯಾಕೆ 4ನೇ ಕ್ಲಾಸ್ ಮತ್ತೆ ಅದ್ರ ಮುಂದೆ ಓದಿಲ್ಲ? ಅದ್ ನಾನು ಓದ್ಲಿಲ್ಲ. ನಾನು ಓದ್ಲಿಲ್ಲ ಅಂದ್ರೆ ಶಾಲೆ ಹೋಗ್ತೀನಿ ಅಂತ ಹೇಳಿ ಬರೀ ಚಕ್ಕರ್ ಹೊಡೆದಿದ್ದೆ ಅಷ್ಟೇ, ಹೋಗ್ತಿರ್ಲಿಲ್ಲ. ನಾನು ಇಂಟ್ರೆಸ್ಟ್ ಇರ್ಲಿಲ್ಲ. ಈಗ ನೀವು ಕಳಸಕ್ಕೆ ಬರ್ಬೇಕು ಅಂತ ಏನಾದ್ರು ಕನ್ಸೇನಾದ್ರು ಕಂಡಿದ್ರ? ಅಲ್ಲ ಹೀಗೆ ಬಂದಿದ್ರ? ಅಲ್ಲ ಇಲ್ಲಿ ಯಾರಾದ್ರೂ ನಿಮ್ಮ ರಿಲೇಟಿವ್ ಎಲ್ಲಾರು ಇದ್ರ? ಇಲ್ಲಿ ನನ್ನ ಅಕ್ಕ ಟೀಚರ್ ಆಗಿದ್ರು. ಅಕ್ಕ ಯಾವ್ದು ಅಂದ್ರೆ ಸ್ಕೂಲ್ ಟೀಚರ್ ಅಲ್ಲ? ಇದು ಹೊಲಿಗೆ ಕೇಂದ್ರದಲ್ಲಿ ಅವರಲ್ಲಿ ಇದ್ರು. ನಾವು ಅಲ್ಲಿ ಸ್ವಲ್ಪ ನಮ್ದು ರಾಜಕುಮಾರ್ ಸಂಘ ಇದೆ, ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಸ್ವಲ್ಪ ನಮ್ಮ ಬೇರೆ ಏನೋ ಇದ್ವು. ಅವಾಗ ನಮ್ಗೆ ನಮ್ಮ ತಂದೆ ಇಲ್ಲಿ ಅಲ್ಲಿದ್ರೆ ನೀನು ಹಾಳಾಗ್ಬಿಡ್ತೀಯ ಅಂತ ಹೇಳಿ ಇರ್ಲಿ ಅಂತ ಹೇಳಿ ಇಲ್ಲಿ ಕಳಿಸ್ಬಿಟ್ರು. ನೀವ್ ಇಲ್ಲಿ ಬಂದ್ಮೇಲೆ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ? ಇಲ್ಲಿ ಬಂದ್ಮೇಲೆ 1 ತಿಂಗಳು ಸುಮ್ನೆ ಓಡಾಡ್ಕೊಂಡಿದ್ದೆ. ನನ್ಗೆ ಯಾಕೋ ಕೆಲಸ ಮಾಡ್ಬೇಕು, ಸುಮ್ನೆ ತಿರುಗಿ ಆಗಲ್ಲ ಅಂತ ಹೇಳಿ ನನ್ನ ಸ್ನೇಹಿತರು ಒಬ್ಬಿದ್ರು, ಸಿನಿಮಾದವರು, ಆಫೀಸರು, ಅವ್ರ ಹತ್ರ ಹೋಗಿ, ಅಣ್ಣ ಹಿಂಗ್ ಮಾಡ್ಬೇಕು ಅಂತ ಇದ್ದೀನಿ, ಅಲ್ಲಿ ಸಿನಿಮಾ ಥಿಯೇಟರ್ ಇದೆ, ಒಂದು ಏನಾರು ಒಂದು ನನಗೆ ಕೆಲಸ ಕೊಡಿಸಿ ಅಂತ ಹೇಳಿದೆ ಅವ್ರಿಗೆ ಹೋಗಿ. ಅವಾಗ ತಕ್ಷಣ ಅವ್ರಿಗೊಂದು ಪತ್ರ ಬರ್ಕೊಟ್ರು ನಂಗೆ. ಆ ಪತ್ರನ ಅವಾಗ ಕಳ್ಸದ ಮಾರುತಿ ಚಿತ್ರಮಂದಿರಕ್ಕೆ ಬಂದೆ. ಅವಾಗ ಶಬೀರ್ ತಂದೆ ಇದ್ರು, ಅವ್ರ ತಂದೆ ಶೇಖ್ ಅಹಮದ್ ಅಂತ ಇದೆ ಅವ್ರ ಹೆಸರು. ಅವ್ರು ಅಲ್ಲಿ ಬಂದ್ರು. ಅವಾಗ ಶಬೀರ್ ಅದು ಕೊಟ್ಟೆ, ಅವ್ರ ತಂದೆ ಕೈಲಿ ಅವ್ರು ಕೊಟ್ರು. ಆಯ್ತು, ನೀವು ನಾಳೆಯಿಂದ, ಇವತ್ತು ಮಂಗಳವಾರ ಬರೋದ್ ಬೇಡ, ನಾಳೆಯಿಂದ ನೀವು ಕೆಲ್ಸಕ್ಕೆ ಬನ್ನಿ ಅಂತಂದ್ರು. ಇಲ್ಲ, ನಾನು ಇವತ್ತೇ ಮಾಡ್ತೀನಿ ಅಂದ್ರೆ, ವಾರಾಗಿರೋ ನನಗೆ ಗೊತ್ತಿಲ್ಲ, ಒಟ್ಟಿಗೆ ನನಗೆ ಕೆಲಸ ಬೇಕು ಅಂತ ಹೇಳಿದೆ. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಹಾಗೆ ಕೆಲಸ ಸೇರ್ಕೊಂಡಾಗ ಈಗ ಅಷ್ಟೊತ್ತಿಗೆ ನನ್ನ ಅಕ್ಕೊಂದು ವರ್ಗಾವಣೆ ಆಯ್ತು. ಹೊರಗಡೆ ಹೋದ್ರು ಅವರು. ಆಗ ನಾನು ಇಲ್ಲೇ ಉಳ್ಕೊಂಡೆ. ಹಾಗೆ ಕೆಲಸ ಮಾಡ್ಕೊಂತ ಬಂದೆ. ಹಾಗೆ ಒಂದು ಊರಲ್ಲಿ ಏನಿದು ನಮ್ಮ ಕನ್ನಡ ರಾಜ್ಯೋತ್ಸವ ಇಲ್ವಲ್ಲ ಈ ಊರಲ್ಲಿ, ಏನ್ ಮಾಡ್ಬೇಕು ಅಂದಾಗ ಬೇಡ ನಾನೇ ಒಂದು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ. ಅವಾಗ ಏನಾರು ಒಂದ್ ಮಾಡ್ಬೇಕು ಊರಿಗೆ ಅಂತೇಳಿ ನಾನ್ ಮಾಡಿದೆ. ಒಬ್ನೇ ಪಿಕ್ಚರ್ ಸಿನಿಮಾ ಮುಗಿದ ತಕ್ಷಣ ಮಾಡಿದೆ. 11 ಗಂಟೆಗೆ ಸೀದಾ ಇಡೀ ಕಳಸ ಬಿಟ್ಟೆ, ಬಾಳೆ ಗಿಡ ಕಟ್ಟೋದು, ತೋರಣ ಕಟ್ಟೋದು, ಕನ್ನಡ ಬೋಟ್ ಹಾಕೋದು, ಹಿಂಗೆ ಮಾಡ್ಕೊಂಬರ್ದೆ. ಹಾಗೆ ಮಾಡ್ತಾ ಇರ್ಬೇಕಾರೆ ನನಗೆ ಬೆಳಗಿನ ಜಾವ ಇಬ್ರು ಸಿಕ್ಕರು ನನಗೆ. ಒಬ್ರು ಯೋಗೇಶ್ ಭಟ್ ಧ್ವನಿವರ್ಧಕದವರಿಲ್ಲ, ಅವ್ರ ತಂದೆ ಒಬ್ರು ಸಿಕ್ಕರು ನನಗೆ. ಏನ್ ಮರೆ, ಯಾವ ಊರು ನೀನು, ಏನು ಇದು ಇಷ್ಟೊಂದು ಇದ್ ಮಾಡ್ತಿಲ್ಲ, ಏನ್ ವಿಷಯ ಅಂತ ಕೇಳಿದ್ರು. ಇಲ್ಲ ಅಣ್ಣ, ಈ ತರ ಹಿಂಗೆ ಕನ್ನಡ ರಾಜ್ಯೋತ್ಸವ ಅಲ್ವಾ, ಹಾಗಾಗಿ ನಾವು ಒಂದು ಮಾಡ್ತಾ ಇದ್ದೀನಿ ಅಂತಂದೆ. ಹೌದಾ, ಒಳ್ಳೇದಾಗಿ, ನಿಮ್ಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿದ್ರು. ಹಾಗೆ ಮುಂದೆ ಬಾಳೆಗಟ್ಕೊಂಡು ಹೋಗ್ಬೇಕಾದ್ರೆ ಭರತರಾಜ್ ಸಿಕ್ಕರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಆಗ ಅವ್ರು ಬೆಳಿಗ್ಗೆ ಅಂಗಡಿ ಬಾಗಿಲು ತೆಗೆದ್ರು. ಬೆಳಿಗ್ಗೆ 5 ಗಂಟೆಗೆ ತೆಗೆದ್ರು. ಹೊರಗೆ ಬಂದು ಬಾಗಿಲು ತೆಗೆದ ತಕ್ಷಣ ನಾನು ಅವ್ರ ಮನೆ ಮುಂದೆನೆ ಲೈಟ್ ಕಂಬ ಅಲ್ಲಿ ಬಾಳೆ ಕಟ್ತಿದ್ದೆ. ಅವ್ರದ್ದು ಏನ್ ಸೌಂಡ್ ಅಂತ ಬಂದಿದ್ದವ್ರು ಹೊರಗೆ. ಆಗ ಏನು, ಯಾವರು, ಏನು, ಇಲ್ಲೇನು ಇದ್ ಮಾಡ್ತಾ ಇದ್ದಿಲ್ಲ, ಇಲ್ಲಿ ಹಿಂಗ ಸಿನಿಮಾ ಚಿತ್ರಮಂದಿರದಲ್ಲಿ ಇದೆ ಕೆಳಗಡೆ,
ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಹಾಗೆ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಅಂತಂದ್ರೆ ಈ ಊರಲ್ಲಿ ಏನು ಕಾಣ್ತಿರ್ಲಿಲ್ಲ. ಹಾಗೆ ನಾನೇ ಒಂದು ಮಾಡೋಣ ಅಂತ ಒಂದು ಆಸೆ ಆಯ್ತು. ಹಾಗಾಗಿ ಮಾಡ್ತಾ ಇದ್ದೀನಿ ಅಂದೆ. ನಿಮ್ದು ಯಾವ ಊರು ಎಲ್ಲ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ರು. ಆಯ್ತು ಇಂತ ಅಂತ ಹೇಳ್ದ ವಿಷಯ ಇದು ಅಂತ. ಅವಾಗ ಅವರು ಆಯ್ತು ಖುಷಿ ಪಟ್ರು. ಅವಾಗ ನನಗೆ ಶಾಲೆ ಮಕ್ಕಳಿಗೆ ನಾನು 50 ಪೈಸದ ಒಂದು ಚಾಕ್ಲೇಟ್ ಸಿಕ್ಕಿದೆ. ಆ 50 ಪೈಸೆ ಇಟ್ಕೊಂಡು ಅದ್ರನ್ನ ಚಾಕ್ಲೇಟ್ ಎಲ್ಲರಿಗೂ ಮಕ್ಕಳಿಗೆ ಹೋಗ್ಬೇಕಾರೆ ಕೊಡ್ತಿದ್ದೆ. ಅದನ್ನ ಅವಾಗ ಅವ್ರು ಏನ್ ಹೇಳೋದು, ತಗ ನೀನು ನನ್ನ ಹತ್ರ 25 ರೂಪಾಯಿ ಕೊಟ್ರ ಅವಾಗ ನನಗೆ ಒಂದು ಚಾಕ್ಲೇಟ್ ಮಕ್ಕಳಿಗೆ ಹಂಚ್ಬಿಡು ಅಂತ ಹೇಳಿ. ಒಳ್ಳೇದಾಗ ನೀನು ಚೆನ್ನಾಗಿರು, ನಿನ್ಗೆ ಏನೇ ಬೇಕು ನನ್ಗೆ ಹೇಳು, ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭರತರಾಜ್ ಅಂತ ಹೇಳಿದ್ರು ಅವ್ರು. ನಂಗೆ ಭಾರಿ ಖುಷಿ ಆಯ್ತು, ನನಗೆ 2 ಜನ ಸಿಕ್ಕಿದ್ರು ಅಂತ. ಹಾಗೆ ಮುಂದೆ ಮಾಡ್ತಿರ್ಬೇಕಾರೆ ನನಗೆ ಸ್ವಲ್ಪ ಜನ ಎಲ್ಲ ಬೆಂಬಲ ಕೊಟ್ರು. ಒಂದು ವೇದಿಕೆ ಮಾಡೋಣ, ಶುರು ಮಾಡೋಣ ಅಂತಂದ್ರು. ಒಂದು ಕಾರ್ಯಕ್ರಮ ಕೊಡೋಣ ಅಂತ ಮಾಡಿದ್ರು. ಅದು ನನಗೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನನಗೆ ಹಣ ಇಲ್ಲ, ಏನಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡೋದು ಅಂದ್ರು, ನಂಗೆ ಭರತರಾಜ್ ಒಂದು ವಿಷಯ ಹೇಳಿದ್ರು, ಈ ತರ ಮಾಡು, ಯಾರು ನಿನ್ಗೆ ಕೈ ಬಿಡಲ್ಲ, ನಿನ್ಗೆ ಈ ತರ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ನಿನಗೆ ಮಾಡ್ಕೊಡ್ತಾರೆ ಅಂದ್ರು. ಆ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಅವಾಗ ತಕ್ಷಣ ಹೋದೆ, ಗಜಭಟ ಇದ್ರು ಯೋಗೇಶ್ ಭಟ್ ಹತ್ರ. ಅವ್ರ ಹತ್ರ ಹೋಗಿ, ಅಣ್ಣ ಆಯ್ತಾರೆ ಹಿಂಗ್ ಕಾರ್ಯಕ್ರಮ ಮಾಡ್ತೀವಿ ಅಣ್ಣ ಎಷ್ಟಾಗುತ್ತೆ ಅಣ್ಣ ನಿಮ್ದು ಧ್ವನಿವರ್ಧಕ ಹಾಕ್ಲಿಕ್ಕೆ, ಎಷ್ಟಾಗುತ್ತೆ, ಆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ. ಇಲ್ಲ ಕೇಳ್ದೆ ಕಡೆ ನಿಂದು ವಿಚಾರ, ಬಾಳೆಗಿಡ ಎಲ್ಲ ಕಟ್ತೀನಿ ಅಂತೆ, ಕನ್ನಡ ರಾಜ್ಯೋತ್ಸವ ಮಾಡೋದು ಇದೆಲ್ಲ ಬೋಟ್ ಎಲ್ಲ ಕಟ್ತೀನಿ ಅಂತ. ಹೌದು ನಾನೇ ಮಾಡ್ತಿದ್ದು. ಅದಕ್ಕಾಗಿ ನಾನು ಕೇಳಕ್ ಬಂದೆ, ನಮ್ಮ ಹತ್ರ ಜಾಸ್ತಿ ಹಣ ಎಲ್ಲ, ಸ್ವಲ್ಪ ಇದೇ ಕೊಡ್ತೀನಿ ನಾನು, ಒಂಚೂರು ಹಾಕಿ ಅಂತಂದೆ. ಆಯ್ತು ಅಂತಂದ್ರು. ಆಮೇಲೆ ಮುಂದೆ ಹೋದಾಗ ನನಗೆ ಕೂರ್ಲಿಕ್ಕೆ ಒಂದು ಕುರ್ಚಿ ಬೇಕಲ್ಲ, ಆ ಕುರ್ಚಿ ತಗೋಬೇಕಲ್ಲ. ಅಲ್ಲಿ ಹೋಗಿ ಲಕ್ಷ್ಮೀಶಣ್ಣ ಅಂತ ಇದ್ರು. ಆ ಲಕ್ಷ್ಮೀಶಣ್ಣ ಹತ್ರ ಹೋದೆ, ಅಣ್ಣ ಹಿಂಗ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಹಣ ಇಲ್ಲ, ಸ್ವಲ್ಪ ಕೊಡ್ತೀನಿ, ನನ್ಗೆ ಒಂದಿಷ್ಟು ಕುರ್ಚಿಗಳು ಬೇಕು ಅಂತಂದೆ. ಆಯ್ತು ಕೊಡ್ತಾ ಇದ್ದೀನಿ. ಅವ್ರು ಅಂದ್ರು, ನೀನೇನ ಸಿನಿಮಾ ಥಿಯೇಟರ್ ಅಲ್ಲಿ ಇರೋದು? ಹೌದು ನಾನೇ ಇರೋದು. ಕನ್ನಡ ಬೋಟ್ ಎಲ್ಲ ಕಟ್ತಿದ್ದೆ ಅಂತೆಲ್ಲ. ಹೌದು ನಾನೇ ಅಂದೆ. ಅವಾಗ ಅವರು ಸಹಾಯ ಮಾಡಿದ್ರು. ಆಯ್ತು ಅಂದ್ರು. ಇಷ್ಟು ವರ್ಷ ಈ ಮಟ್ಟಕ್ಕೆ ಬರ್ಬೇಕಾಗಾದ್ರೆ ಅವರೆಲ್ಲ ನನಗೆ ಸಹಾಯ ಮಾಡಿದ್ರು. ಅವಾಗ ದುಡ್ಡೇ ನಾನು ಕೊಡ್ತಿರ್ಲಿಲ್ಲ, ಮತ್ತೆ ಕೊಡೋಕಿರ್ಲಿಲ್ಲ, ಆಯ್ತಿಲ್ಲ, ಸ್ವಲ್ಪ ಕೊಡ್ತಿದ್ದೆ. ಒಂದೊಂದು ಸಮಯದಲ್ಲಿ ಕೊಡಕ್ಕೂ ಆಗ್ತಿರ್ಲಿಲ್ಲ. ಅವಾಗ ಆಯ್ತು ಹೋಗು, ನಮ್ದು ಒಂದು ಸೇವೆ ಇರಲಿ, ಹೋಗೋದು. ಆ ಗಜಭಟನು ಅದೇ ತರ ಹೇಳಿದ್ರು, ದುಡ್ಡು ತಗೊಳ್ಳಿಲ್ಲ. ಲಕ್ಷ್ಮೀಶಣ್ಣ ಅಂತ ಹೇಳಿದ್ರು. ಇವತ್ತು ಈ ಕಾರ್ಯಕ್ರಮ ಮಾಡಬೇಕು ಕಾರಣ ಅವರು ನಮ್ಗೆ ಸಹಾಯ ಮಾಡ್ತಾರೆ, ಬೆಂಬಲ ಕೊಡ್ತಾ ಇದಾರೆ, ಈಗ್ಲೂ ಕೊಡ್ತಾ ಇದಾರೆ. ನಮ್ಗೆ ಇಷ್ಟು ದುಡ್ಡು ನಿಗದಿ ಅಂತ ಇಬ್ರು ನನಗೆ ಪಡಿಸಿಲ್ಲ ಈಗವರೆಗೂ. ಅವರಿಬ್ರು ನನಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ ನಿಗದಿ ಪಡಿಸೇ ಇಲ್ಲ ಅವರು. ನಾನಾ ಹಿಂಗ ಇದೇ ಇಷ್ಟು ಕೊಡ್ತೀನಿ, ಆಯ್ತು ಹೋಗು ಮಾಡ್ಕೊಡು ಹೋಗು ಅಂತ ನನಗೆ ಇಷ್ಟವರೆಗೂ ಬಂದ್ರು. ಅವಾಗ್ಲಿಂದ ಆಮೇಲೆ ಒಂದು ತಂಡ ಕಟ್ಕೊಂಡೆ, ಹುಡುಗರೆಲ್ಲ ಸೇರ್ಕೊಂಡೆ, ಒಂದು ತಂಡ ಮಾಡ್ಕೊಂಡೆ, ಒಂದು ಸಂಘಟನೆ ಮಾಡ್ಕೊಂಡೆ, ಹಾಗೆಲ್ಲ ಬೆಳ್ತಾ ಬಂದೆ. ಅದಕ್ಕೆ ಈ ಮಟ್ಟಕ್ಕೆ ಬರ್ಬೇಕು ಅಂದ್ರೆ ಕಳಸ ಜನತೆ ಮತ್ತೆ ನನ್ನ ಕಾರ್ಯಕರ್ತರು, ನಾನು ಒಬ್ಬನಿಂದ ಈ ಸಾಧನೆ ಮಾಡಕ್ ಆಗಿಲ್ಲ, ಎಲ್ಲರೂ ಒಟ್ಟಾಗಿ ಸೇರ್ಕೊಂಡ್ವಿ. ಈಗ ಆಮೇಲೆ ಮಮತಾಜ್ ಅವರು ಸಿಕ್ಕಿದ್ರು. ಮಮತಾಜ್ ಹೇಳ್ದ, ಹಿಂಗ್ ಮಾಡ್ತಾ ಇದ್ದೀನಿ ಅಕ್ಕ ಅಂದೆ. ಆಯ್ತು ವೇದಿಕೆ ಮಾಡೋಣ. ಅವರು ಶುರು ಮಾಡ್ಕೊಂಡು ಅವರು ನಮ್ಮ ಜೊತೆಲ್ಲ ಸೇರ್ಕೊಂಡು ಅವರು ಸಹ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅವಾಗ ಮಮತಾಜ್ ಮತ್ತೆ ರುದ್ರಾಕ್ಷರು ಅವರೆಲ್ಲ ಬಂದ್ರು. ಈವರೆಗೂ ನಮ್ ಜೊತೆಲೆ ಇದ್ದಾರೆ, ಈಗ್ಲೂ ಇದ್ದಾರೆ, ನಮ್ ಜೊತೆ ಯಾರು ಬಿಟ್ಟು ಹೋಗಿಲ್ಲ. ನಮ್ಗೆ ಹಳಬರು ಏನ್ ಸಹಾಯ ಮಾಡಿದ್ರೆ ಹಾಗೂ ಆ ಬ್ಯಾಟ್ರಿ ಭಾಸ್ಕರ್ ಸರ್ ಅವಾಗ ನಮ್ಗೆ ಪ್ರಚಾರ ಮಾಡ್ಬೇಕಲ್ಲ ಧ್ವನಿ ಹೊಡ್ಕೊಂಡು, ಅದಕ್ಕೊಂದು ಬ್ಯಾಟ್ರಿ ಉಚಿತ ಕೊಟ್ರು ನಮ್ಗೆ, ಕೊಟ್ಟಿದ್ದಾರೆ. ಈಗಲೂ ಕೊಟ್ಟಿದ್ದಾರೆ. ಎಲ್ಲ ಕಳಸ ಜನಗಳು ನಿಮ್ಗೆ ಫುಲ್ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಈ ಕಾರ್ಯಕ್ರಮ ಮಾಡಿದಾಗ ನಿಮ್ಗೆ ಎಲ್ಲ ಅಂದ್ರೆ ಬೇರೆ ಕಡೆಯಿಂದ ಯಾಕ ಮಾಡ್ತೀಯಾ ಕನ್ನಡ ರಾಜ್ಯೋತ್ಸವ ಅಂತ ಏನೋ ಬಂದಿಲ್ವಾ ನಿಮ್ಗೆ? ಅಂದ್ರೆ ಈ ತರ ಯಾರು ಯಾಕಂಬಾರೆ ನಿನ್ಗೆ ಇದೆಲ್ಲ ಬೇಕು, ನೀನು ಸ್ವಂತ ದುಡ್ಡೆಲ್ಲ ಮಾಡ್ಕೊಂಡು ಈ ತರ ಎಲ್ಲ ಕನ್ನಡ ರಾಜ್ಯೋತ್ಸವ ಅದೆಲ್ಲ ಮಾಡ್ತೀಯ ಅಂತ, ಮಾಡ್ಬಾರ್ದು ಆ ತರ ಏನಾದ್ರು ಬಂದಿದ್ಯಾ? ಅಲ್ಲ, ಈಗ ಒಂದು 20 ವರ್ಷದಿಂದ ಒಂದ್ ಸ್ವಲ್ಪ ಘಟನೆ ನಡೀತು. ತುಂಬಾ ನನಗೆಲ್ಲ ಇದ್ ಮಾಡಿದ್ರು. ಅದಕ್ಕೆ ಯಾವ್ದಕ್ಕೂ ಜಗ್ಲಿಲ್ಲ ನಾನು. ನಂದು ಕಾರ್ಯಕ್ರಮ ಏನಿದೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಅದೇ ರೀತಿ ನಿಮ್ಮ ಸಂಘಟನೆ ಈ ಕನ್ನಡ ಈಗ ಬೆಳೆಸ್ಕೊಂಡ್ ಬಂದ್ಮೇಲೆ ಕೆಲವೊಂದು ಈ ಹೋರಾಟಗಳಾಗ್ಲಿ ಮತ್ತೆ ಈ ರಸ್ತೆ ತಡೆ ಮಾಡೋದು ಮತ್ತೆ ಕೆಲವೊಂದು ಹೋರಾಟ ಸಂದರ್ಭದಲ್ಲಿ ಗಲಾಟೆ ಆ ಸಂದರ್ಭದಲ್ಲೆಲ್ಲ ನಿಮ್ಮ ಸಂಘಟನೆಗಳೆಲ್ಲ ಭಾಗಿಯಾಗಿದ್ರಿ. ಮತ್ತೆ ಎಂತ ಪ್ರತಿಯೊಂದು ಈಗ ತೋಟದ್ದಾಗ್ಲಿ ಗದ್ದೆ ಆಗ್ಲಿ ಒತ್ತುವರಿ ಆಗ್ಲಿ ಪ್ರತಿ ಒಂದು ಸಂಘಟನೆಗೂ ನಿಮ್ಮ ಸಂಘದಿಂದ ನಿಮ್ಮ ಸಂಘಟನೆಗಳೆಲ್ಲಾ ಭಾಗಿಯಾಗ್ತೀರಾ? ಹೌದು, ನಮ್ಮ ಸಂಘಟನೆ ಆ ತರ ನಿಮ್ಮ ಸಂಘಟನೆಯವರು ಬೇಡ ಬರೋದು, ನಿಮ್ಮ ಬೆಂಬಲ ಬೇಡ ಆ ತರ ಏನಾದ್ರು ಬಂದಿದೆಯಾ? ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ಬನ್ನಿ, ನಮ್ಗೆ ಇನ್ನೂ ಬೆಂಬಲ ಜಾಸ್ತಿ, ಬನ್ನಿ ನೀವು ಹೋರಾಟಗಾರರು ಬನ್ನಿ ನೀವು ಮುಂದೆ ಅಂತ ಹೇಳಿದ್ವಿ.
ನಾನು ಹೋಗಿದ್ದೀನಿ, ನಮ್ ತಂಡ ಕರ್ಕೊಂಡು ಹೋಗಿದ್ದೀನಿ ಎಲ್ಲ. ನಾನು ಮಾಡಿರೋ ಕೆಲ್ಸಗಳು ನಾನು ಹೇಳ್ಕೋಬಾರ್ದು, ಜನಗಳಿಗೆ ಗೊತ್ತಿದೆ ನಾನು ಏನ್ ಮಾಡಿದ್ದೀನಿ ಏನ್ ಬಿಟ್ಟಿದ್ದೀನಿ. ಅಂದ್ರೆ ನಿಮಗೆ ನಿಮ್ಮ ಭಾವನೆಯಲ್ಲಿ ನನಗೆ ಆ ಪಕ್ಷ ಈ ಪಕ್ಷ ಏನು ಭೇದ ಭಾವ ನನ್ಗೆ ಇಲ್ಲ. ಯಾವ್ದು ಬೇವ ಇಲ್ಲ. ಒಟ್ಟು ನಮ್ಮ ಊರು ಇಂಪ್ರೂವ್ಮೆಂಟ್ ಆಗ್ಬೇಕು ಮತ್ತೆ ಜನರಿಗೆ ಒಂದ್ ನ್ಯಾಯ ಸಿಗ್ಬೇಕು ಅಂತ ನೀವು ಹೌದು ಬೆಂಬಲ ಕೊಡ್ಬೇಕು. ಬೆಂಬಲ ಕೊಡ್ತೀನಿ ಅದಕ್ಕೋಸ್ಕರ. ಇದುವರೆ ಅಲ್ಲ ಬೇರೆ ನಮ್ಮ ಪಕ್ಷಕ್ಕೆ ಬನ್ನಿ ಈ ತರ ಏನಾದ್ರು ಬಂದಿದೆ ನಿಮಗೆ ಕರೆ? ಅಂದ್ರೆ ನಮ್ಮ ಪಕ್ಷದಲ್ಲಿ ನೀವು ಸ್ವಲ್ಪ ಸಂಘಟನೆ ಬೆಳೆಸ್ಕೊಂಡು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಆ ತರ ಏನಾದ್ರು ಬಂದಿದೆ ನಿಮ್ಗೆ? ಅಲ್ಲ ಬಂದಿತ್ತು, ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ. ನಮ್ದೇ ಆದಂತ ಇದು ಕೆಲಸಗಳಿದೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ. ನನಗೆ ಒಂದು ಸಮಯ ಸಂದರ್ಭದಲ್ಲಿ ಒಂದು ರಾಜ್ಯೋತ್ಸವ ಮೇಲೆ ತುಂಬಾ ಗಲಾಟೆ ಎಲ್ಲ ಆಯ್ತು. ಆ ಸಂದರ್ಭದಲ್ಲಿ ನನಗೆ ಬೆಂಬಲ ನಿಂತಿದ್ದೆ ಜಿ.ಕೆ. ಮಂಜಪ್ಪಯ್ಯರು. ಅವಾಗ ರಾಜ್ಯೋತ್ಸವ ಮಾಡ್ಲಿಕ್ಕೆ ವೇದಿಕೆ ಕೊಡ್ತಿರ್ಲಿಲ್ಲ, ತುಂಬಾ ಗಲಾಟೆ ಎಲ್ಲ ಆಯ್ತು, ತುಂಬಾ ಆಯ್ತು, ನನಗೆ ತುಂಬಾ ತೊಂದರೆನೂ ಆಯ್ತು. ನನಗೆ ಅಷ್ಟು ಒತ್ತಡ ಹಾಕಿದ್ರು, ಕೊಡಬಾರ್ದು ಮಾಡಬಾರ್ದು, ಅವನು ಇಲ್ಲಿಂದ ಯಾವ್ದೋ ಊರಿಂದ ಬಂದವನು, ಇಲ್ಲೇನ್ ಮಾಡ್ಬೇಕು ಹಾಗೆ ಅಂತ ತುಂಬಾ ಒತ್ತಡ ಹಾಕೋದು, ತುಂಬಾ ಎಲ್ಲ ಇತ್ತು. ಹಂಗೆ ಈ ಕಡೆ ಹೋದ ಇಲ್ಲಿ ಗಲಾಟೆ, ಆ ಕಡೆ ಹೋದ ಈ ಕಡೆ ಗಲಾಟೆ, ಅದು ತುಂಬಾ ನನಗೆ ತೊಂದರೆ ಕೊಟ್ಟಿದ್ದಾರೆ. ಈಗ ಕೆಲವೊಂದ್ಸಲ ನೀವು ಬಂದು ಕೂಡಲೇ ಮಾರುತಿ ಥಿಯೇಟರ್ ಅಲ್ಲಿ ಬಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಿ. ಅದು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ದಿನ ಅದು ನಿಂತೋಯ್ತು. ಆಮೇಲೆ ಏನ್ ಮಾಡಿದ್ರಿ ಮುಂದೆ ಕೆಲಸ? ಆ ಕೆಲಸ ಮತ್ತೆ ಅದು ನಿಂತು ಹೋದ್ಮೇಲೆ ಪುನಃ ಬಂದು ಜಗದೀಶ್ವರ ಚಿತ್ರಮಂದಿರದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ದೇವಸಿ ಅವರು ವಿಡಿಯೋ ಥಿಯೇಟರ್ ಅದು, ಸಿನಿಮಾ ವಿಡಿಯೋ ಥಿಯೇಟರ್ ಅದು. ಅಲ್ಲಿ ಬಂದು ಕೆಲ್ಸಕ್ಕೆಲ್ಲ ಕೊಟ್ರು, ಕೆಲಸ ಮಾಡ್ಕೊಂಡಿದ್ದೆ. ಹಾಗೆ ಅಲ್ಲಿಂದ ನಮ್ಮ ಮಹಾಬಲೇಶ್ ಭಟ್ರು ಇದ್ರು, ಅವ್ರು ತಗೊಂಡು ಚಿತ್ರಮಂದಿರ, ಅದ್ರಲ್ಲೂ ನಾನು ಕೆಲಸ ಮಾಡಿದೆ. ಪಾಪ ಅವರು ನನ್ಗನ್ನ ಹಾಕಿದ್ದಾರೆ, ಅವರಿಂದ ನಾನು ತಗೊಂಡು ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಈ ಕೆಲವು ಸಂದರ್ಭದಲ್ಲಿ ಯಾರ ಮತ ಇಟ್ಕೊಂಡು ಆ ಜಾಗ ಬಿಡಿಸ್ಬಿಟ್ರು ನನ್ಗೆ, ನಮ್ ಮುಂದೆ ನಡ್ಸ್ಕೊಂಡು ಹೋಗ್ತಿರ್ಬೇಕು, ಆಗ ಬಿಡಿಸಿದ್ರು. ಅಂದ್ರೆ ಈಗ ಮೊಬೈಲ್ ಎಲ್ಲ ಬಂದ್ಮೇಲೆ ಚಿತ್ರಮಂದಿರಕ್ಕೆ ಹೋಗೋದು ಸ್ವಲ್ಪ ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಕಷ್ಟ. ಅಂದ್ರೆ ಮೊಬೈಲ್ ಬಂದ್ಮೇಲೆ ಚಿತ್ರಮಂದಿರಕ್ಕೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಜನ ಎಲ್ಲ, ಅಲ್ವಾ? ಆ ತರ ಸಂದರ್ಭದಲ್ಲಿ ಕೆಲವೊಂಥರ ಮುಚ್ಚುವ ಪರಿಸ್ಥಿತಿ ಬಂದಿತ್ತು. ಈ ಸಂದರ್ಭದಲ್ಲಿ ನಿಮ್ಮ ಕನ್ನಡ ಸಂಘ ಅಂತ ಹೇಳಿ ಈಗ ರಾಜ್ಕುಮಾರ್ ಅವರೆಲ್ಲ ಇಲ್ಲಿ ಫಿಲಂ ಶೂಟಿಂಗ್ ಎಲ್ಲ ಬರ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ನಿಮಗೆಲ್ಲರೂ ಅವರೆಲ್ಲರೂ ಬೆನ್ನೆಲುಬಾಗಿ ಏನಾದ್ರು ನಾನು ನಿಲ್ತೀನಿ, ನೀನು ಥಿಯೇಟರ್ ಮಾಡು, ಆ ತರ ಏನಾದ್ರು ಬಂದಿದ್ಯಾ? ಬಂದಿದೆ. ಯಾರೆಲ್ಲ ಬಂದಿದ್ರು ಸರ್? ಈಗ ನಿಮ್ಮ ಮುಂದ್ಗಡೆ ಬಂದು ನಾನು ಮಾಡ್ಕೊಡ್ತೀನಿ, ನೀನ್ ಎದುರು ಬೇಡ, ಇಷ್ಟು ಅಭಿಮಾನಿ ಅಂತ ಕಳಸದಲ್ಲಿ ತೋರ್ಸ್ಕೊಟ್ಟಿದೆ ಅಂತ ಹೇಳಿದ್ರಿ. ಅಂದ್ರೆ ಒಂದು ಹಬ್ಬ ರೀತಿ ಮಾಡ್ತಾ ಇದ್ರಿ ಅಂತ ಕಳಸ ಜನ ಹೇಳೋದು. ಕನ್ನಡ ಅಂತ ಬಂದು ತೋರ್ಸ್ಕೊಟ್ಟವರು ನಮ್ಮ ರಾಜು. ಅಂದ್ರೆ ಎಲ್ಲಾ ಊರಿನಲ್ಲಿ ಒಂದು ಹಬ್ಬ ಮಾಡ್ದಂಗೆನೆ ಎಲ್ಲಾ ಕಂಬಗಳಿಗೆ ಬಾಳೆ ಗಿಡ ಕಟ್ಟೋದು ಮತ್ತೆ ಬಾವುಟ ಇಡೋದು ಅದೆಲ್ಲ ಮಾಡ್ತಾ ಇದ್ರಿ. ಹೌದೌದು, ಅದು ನಿಮ್ಮ ಸ್ವಂತ ದುಡ್ಡಲ್ಲೇ? ಸ್ವಂತ ದುಡ್ಡಲ್ಲಿ. ನಿಮ್ಗೆ ಈಗ ರಕ್ಷಣಾ ವೇದಿಕೆ ಅಂತ ಮಾಡ್ಕೊಂಡಿದ್ರಲ್ಲ, ಅದ್ರಿಂದ ಏನಾದ್ರು ನಿಮ್ಗೆ ಅಮೌಂಟ್ ಎಲ್ಲ ಬರಲ್ವಾ ಸರ್? ಅದ್ರಲ್ಲೂ ಸ್ವಲ್ಪ ಬರುತ್ತೆ, ಇದು ಇಡೀ ರಾಜ್ಯಕ್ಕೆ ಕೊಡ್ಬೇಕಲ್ಲ, ಒಂದು ಸ್ವಲ್ಪ ಬರುತ್ತೆ. ಮತ್ತೆ ಉಳಿದಿದ್ದು ಎಲ್ಲ ನೀವು ಸಂಘಟನೆ ಹುಡುಗರೆಲ್ಲ ಹಾಕಿ ನಾವು ಮಾಡ್ಕೊಂಡು ಹೋಗ್ತೀವಿ. ಮೊದ್ಲಿಂದ ಸ್ವಲ್ಪ ನೀವು ಕೈಯಿಂದ ಹಾಕೊಂಡು ಇಲ್ಲಿ ತನಕ ಬಂದಿದ್ರಿ. ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಕ್ಕಾದಾಗ ನಂದು ಸ್ವಲ್ಪ ಬಂಗಾರ ಆಯ್ತು, ಅದನ್ನ ಹಡ ಇಟ್ಟು ಅದನ್ನ ಕಾರ್ಯಕ್ರಮ ಮಾಡಿದೆ, ಬಿಡ್ಲಿಲ್ಲ. ನಾನು ಕನ್ನಡ ಅಂದ್ರೆ ನನಗೆ ರಾಜ್ಕುಮಾರ್ ಏನು ಗೋಕಾಕ್ ಚಳವಳಿಯಲ್ಲಿ ಹೋರಾಟ ಮಾಡಿ ಕನ್ನಡದ ಬಗ್ಗೆ ಒಂದು ಶಕ್ತಿ ತಂದ್ಕೊಟ್ಟಿದ್ರ, ಆತರ ಮಾಡ್ಲಿಕ್ಕೂ ಆಗಲ್ಲ. ಹಾಗೆ ಸಣ್ಣ ಕಾರ ಒಂದು ಮಾಡ್ಬೇಕು, ನಮ್ ಕಳಸದಲ್ಲಿ ಒಂದು ಒಳ್ಳೆ ಕನ್ನಡ ಬೆಳೆಸ್ಬೇಕು ಅನ್ನೋಕ್ಕೋಸ್ಕರ ನಾವು ಮಾಡ್ಕೊಂಡ್ ಬಂದೆ. ಈಗ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಈಗ ನಮ್ಮ ರಾಜ್ಕುಮಾರ್ ಅವರು ಇಲ್ಲಿ ಕಳಸ ಭಾಗಕ್ಕೆ ಬಂದಾಗ, ಚಿತ್ರೀಕರಣಕ್ಕೆಲ್ಲ ಬಂದಾಗ, ಅವರೆಲ್ಲರೂ ನಿಮ್ಮ ಮನೆಗೆ ಇಲ್ಲ ನಿಮ್ಮ ಆಫೀಸಿಗೆ ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ? ಅದೇ ಶಿವಣ್ಣ, ರಾಘಣ್ಣ ಅವರೆಲ್ಲ ಬಂದು ಭೇಟಿ ಕೊಟ್ಟಿದ್ದಾರೆ. ಅಪ್ಪು ಅವರು ಬಂದಿದ್ದಾರೆ. ಅಪ್ಪು ಮಾತ್ರ ಒಂದ್ಸಲಿ ಮಾತ್ರ ನಮ್ಮ ಮನೆಗ್ ಬಂದ್ರು, ನಿನ್ ಮನೆ ನೋಡ್ಬೇಕಂಡ್ ಬಾರ ಅಂತ. ಅವಾಗ ನಾವು ಯಾವುದೇ ಸಿನಿಮಾ ನಟರು ನಮ್ ದೊಡ್ಡ ಮನೆಯವರಿಂದ ಬಂದ್ರೆ, ದೊಡ್ಡ ಮನೆ ಕುಟುಂಬದರೆಲ್ಲ ನಾವು ಪಿನ್ಸಪ್ ಕಳ್ಸಕ್ಕೆ ನಾವು ಹೋಗೋದಲ್ಲಿ. ಅವರು ನಮ್ಗೆ ಭಾರಿ ಆತ್ಮೀಯರು. ಮತ್ತೆ ನಾವ್ ಏನೇ ಕರ್ಕೊಂಡು ದುಡ್ಡು ತಗೊಳ್ತಿರ್ಲಿಲ್ಲ ಅವ್ರು. ಪಾಪ ದೇವ್ರಂತ ಮನುಷ್ಯರು ಅವರು, ಚಂದ್ರಮೋಹನ್ ಸರ್ ಅವರು ಒಳ್ಳೆ ಮನುಷ್ಯ. ಹಾಗಾಗಿ ಅಲ್ಲಿಗೆ ಹೋದಾಗ ನಾವು ಅಲ್ಲಿಗೆ ಹೋಗೋದು ನಾವು. ಈಗ ಅಪ್ಪು ಸರ್ ನಿಮ್ಮ ಇಲ್ಲಿ ಬಂದಾಗ ಆಫೀಸ್ಗೆ ಈಗ ಅಂದ್ರೆ ಒಂದ್ 2-3 ಸಲ ಬಂದು ಹೋದ್ರು ಅಂತ ಬಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವು ಜನರನ್ನು ನೀವು ಕರ್ಕೊಂಡು ಹೋಗಿ ಫೋಟೋ ತೆಗಿಯೋದು ಅದೆಲ್ಲ ಮಾಡ್ಕೊಂಡು ಕುದುರೆಮುಖ ಭಾಗದಲ್ಲಿ ಶೂಟಿಂಗ್ ಬಂದಾಗ, ಮತ್ತೆ ಇಲ್ಲೇ ಕಳಸದಲ್ಲೇ ಅವ್ರು ಆಲ್ಟ್ ಆಗಿದ್ರು, ಬಟ್ ಯಾರಿಗ್ ಗೊತ್ತಿರ್ಲಿಲ್ಲ. ಬಟ್ ಆ ಸಂದರ್ಭದಲ್ಲಿ ನಿಮ್ಮ ಆಫೀಸಿಗೆ ಮಧ್ಯರಾತ್ರಿಗೆ ಎಲ್ಲರೂ ಬಂದು ಚಂದ್ರಮೋಹನ್ ಅವ್ರ ಕಾರಲ್ಲೇ ಕರ್ಕೊಂಡ್ ಬಂದು ನಮ್ಮನೆ ಕರ್ಕೊಂಡ್ ಬಂದು ನಿಮ್ ಮನೆ ನೋಡ್ಬೇಕಂಡ್ ಬಾರ ಅಂದಾಗ ಅವಾಗ ಬಂದ್ ನೋಡಿದ್ದ ಅಷ್ಟೇ, ಬಂದ್ ಕೂತ್ಕೊಂಡ್ರು, ಒಂದ್ 2-3 ಫೋಟೋ ತಕೊಂಡ್ರು ಅಷ್ಟೇ. ಮತ್ತೆ ಯಾರಿಗೂ ಹೇಳಕ್ ಹೋಗ್ಬೇಡಿ, ತುಂಬಾ ಜನ ಇದು ತೊಂದರೆ ಆಗ್ತದೆ ಯಾರಿಗೂ.
ಆಗ ನಾನು ಅವ್ರಿಗೆ ಹೇಳಿ ಯಾರಿಗೂ ನಾನು ಪ್ರಚಾರ ಮಾಡಲಿಲ್ಲ. ಬಂದ್ರು ಸುಮ್ಮನೆ ಚಡ್ಡಿ ಹಾಕೊಂಡ್ ಬಂದಿರ ಅಷ್ಟೇ, ಒಂದ್ ಟೀ ಶರ್ಟ್ ಹಾಕೊಂಡು ಚಡ್ಡಿ ಹಾಕೊಂಡು ಸೀದಾ ನಮ್ಮ ಮನೆಗೆ ಬಂದ್ರು. ಇದ್ರೊಳಗೆ ಬರ್ಬೇಕಾ ನೀನು ಅಂತಂದ್ರು. ಇಲ್ಲಿ ಹ್ಞೂ ಅಣ್ಣ ಹಿಂಗ್ ಬರ್ತಾ ಇದೆ, ನಿಮ್ದು ಮನೆ ಬಾಡಿಗೆ ಮನೆ ಅದ ಅಂತ. ಹೌದಾ ಅಂತಂದ್ರು. ಸರಿ ಆಯ್ತು. ಕಾಡಲ್ಲಿ ಇದೆಲ್ಲ ಇತ್ತು, ಅದ್ರೊಳಗೆ ಸೀದಾ ಬಂದ್ರು ಮನೆಗೆ ಬಂದು 5 ನಿಮಿಷ ಕೂತ್ಕೊಂಡ್ರು ಅಷ್ಟೇ. ಇನ್ ಮೇಲೆ ಹಿಂಗ್ ತಿರುಗಿ ಹಿಂಗ್ ನೋಡಿದ್ರು ಅಷ್ಟೇ. ಆಮೇಲೆ ಹೋಗೋಣ ಅಂತಂದ್ರು. ಆಯ್ತಣ್ಣ ಅಂತಂದೆ. ಒಂದ್ ನಮ್ಮ ಮನೆಗ್ ಬಂದಿದ್ರ ಉಪುರಕ್ಕೆ, ಏನಾರ ನಾ ಇಷ್ಟೊತ್ತು ರಾತ್ರಿ ಏನು ನಾ ಹತ್ರ ಇಲ್ಲ ಅಂದೆ. ನೀರು ಉಂಟಲ್ಲ, ನೀರ್ ಕುಡಿತೀನಿ ಅಂತಂದ್ರು. ನೀರ್ ಕೊಡಂದೆ. ಒಂದ್ ಲೋಟ ನೀರ್ ಕುಡಿದ್ರು. ಚಂದ್ರಮ್ಮ ಅವರು ನಾವೆಲ್ಲ ನಿಂತ್ಕೊಂಡಿದ್ವಿ, ಅವ್ರು ನೀರ್ ಕೊಡೋಣ ಒಳಗಡೆ ತಂದು ಕೊಟ್ಟೆ, ನೀರ್ ಕುಡಿದ್ರು. ಆಯ್ತು ಹೋಗೋಣ ಅಂತಂದ್ರೆ ಸರಿ ಹೋದೆ. ಒಂದೇ ಒಂದು ನಮ್ಮ ಮನೆಗ್ ಬಂದಿರೋ ಗುರ್ತಿಗೊಂದು ಫೋಟೋ ಬೇಕಲ್ಲ ಅಂದಾಗ ಚಂದ್ರಮ್ಮ ಅವರು ಒಂದು ಫೋಟೋ ತೆಗೆದ್ರು. ಆಗ ಅಷ್ಟು ತೆಗೆದು ಸೀದಾ ಹೋದ್ವಿ ನಾವು. ಮತ್ತೆ ವಾಪಸ್ಸು ಇದಕ್ಕೆ ವಂಶಕ್ಕೆ ಹೋದ್ವಿ ನಾವು. ನೀವು ನಿಮ್ಮ ಒಂದು ಮನ್ಸಲ್ಲಿದ್ದು ಒಂದು ಅವ್ರ ಹತ್ರ ಹೇಳ್ಕೊಂಡಿದ್ರಿ ಅಂತ ಒಂದು ಮಾಹಿತಿ ನಮಗೆ ಬಂತು ಸರ್. ಹೇಳಿದ್ರೆ ಒಂದು ಥಿಯೇಟರ್ ಮಾಡ್ಬೇಕಾ, ನನಗೆ ಒಂದು ಥಿಯೇಟರ್ ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ಅಂತ ನೀವೇನಾದ್ರು ಕೇಳಿದ್ರ ಅಲ್ಲ, ಅವರೇ ನಾನು ಮಾಡ್ಕೊಡ್ತೀನಿ ಅಂತ ಬಂತ? ಇಲ್ಲ, ನಾನೇ ಈಗ ಮಾಡ್ತಾ ಇದ್ದೀನಿ, ನಾನು ಚಿತ್ರಮಂದಿರ ಮಾಡ್ತಾ ಇದ್ದೀನಿ ಅಂತ ಅವ್ರ ಹತ್ರ ಹೇಳ್ಕೊಂಡಿದ್ದ. ಹೌದಾ ಅಂದ್ರು ಅಷ್ಟೇ. ಹೌದಾ ಅಂದ್ರು ಅಷ್ಟೇ, ಏನು ಹೇಳಲಿಲ್ಲ ಅವ್ರು ನನಗೆ. ಹೌದಾ ಅಂತಂದ್ರು. ಸರಿ ಆಯ್ತು ಅಂದ್ರು. ನಾನೇನ್ ಮಾಡಿದೆ, ನಾನು ದಾಖಲಾತಿಯಲ್ಲಿ ಇತ್ತು, ಅದೆಲ್ಲ ಹೋಗಿ ತೋರಿಸ್ದೆ ಹೆಂಗಿದೆ ಅಂತೇಳಿ. ಸರಿ ಆಯ್ತು ಅಂದ್ರು ಅಷ್ಟೇ. ಆಯ್ತು ಅಂದ್ರು. ಹೋಗ ಕಾರ್ ಹತ್ತಾದ್ಮೇಲೆ ನೀನ್ ಲೋನ್ ಮಾಡ್ಬೇಡ, ನಾನು ಪೂರ್ತಿ ಹಣ ನಿಂಗೆ ಕೊಡ್ತೀನಿ, ನೀನು ಸಿನಿಮಾ ಚಿತ್ರಮಂದಿರ ಚಂದಾಗಿ ಮಾಡಿ ಅಂತಂದ್ರು. ನಾನು ಕೊಡ್ತೀನಿ ಅಂದ್ರೆ ಯಾಕಂದ್ರೆ ಕೇಳಕೋಬೇಡ, ಮುಂದಿನ ಸರಿ ನಾ ರಾಜ್ಯೋತ್ಸವಕ್ಕೆ ಬರ್ತೀನಿ, ಅವಾಗ ಇದನ್ನ ನೀನ್ ಮಾಡ್ಕೋಬೇಕು, ನೀನ್ ರೆಡಿ ಮಾಡಿ ಇಟ್ಕೊಂಡಿರು, ನಾನೆಲ್ಲ ಬಂದು ನೀನ್ ಕೊಡ್ತೀನಿ, ನೀನು ನಡ್ಸ್ಕೊಂಡು ಹೋಗ್ಬೇಕು. ಅದ್ರ ಬದಲಿ ಮತ್ತೆ ಏನಾರ ಒಂದು ಮಾಡು ಅಂದ್ರು. ಅವಾಗ ಏನ್ ಮಾಡಿದೆ, ಈ ಇದು 2 ಶಾಲೆ ತಗೊಂಡೆ. ಹಳ್ಳಿ ಶಾಲೆ ಒಂದು, ಮಣ್ಣಿನಪಲ್ಲಿ ಶಾಲೆ ಒಂದು, ಮತ್ತು 2 ಆಸ್ಪತ್ರೆ, ಬಾಳೆಹೊಳೆ, ಹಿರೇಬೇಲ್ದು. ಅದು ದತ್ತು ತಗೊಳ್ಳಿಕ್ಕೆ ಎಲ್ಲ ಏನ್ ಬೇಕೋ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಅವ್ರಿಗೊಂದು ಫೋನ್ ಮಾಡಿ, ಅಣ್ಣ ಎಲ್ಲ ರೆಡಿ ಆಗಿದೆ ಅಂತ. ಸರಿ, ನಾನು ಹೆಂಗೋ ಬರ್ತೀನಿ ರಾಜ್ಯೋತ್ಸವಕ್ಕೆ 30ನೇ ತಾರೀಕಿಗೆ ನಾನು ಬರ್ತೀನಿ ಅಲ್ಲಿಗೆ. ಎಲ್ಲ ಅವ್ರನ್ನೆಲ್ಲ ಕರ್ಸು, ಯಾರ್ಯಾರು ಇದಾರೋ ಅದನ್ನೆಲ್ಲ ಕರ್ಸು, ನಾನು ಮಾತಾಡಿ ಕೊಡ್ತೀನಿ, ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತಂದ್ರು. ಆಯ್ತು ಅಂದೆ. ಏನೋ ಭಗವಂತ, ನಮ್ಮ ಅಣ್ಣವ್ರು ಇಲ್ಲಿ ಬರೋ ಇತ್ತು, 3 ಕೊಡುಗೆ ಇತ್ತು ಇಲ್ಲಿ ನಮ್ ಕಳ್ಸಕ್ಕೆ. ಅಂತದ್ದು ಅಷ್ಟೊತ್ತಿಗೆ ಭಗವಂತ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಅದೇ ಒಂದು ಮನ್ಸಿಗೆ ಒಂದು ದುಃಖಕರ. ಎಷ್ಟೋ ಅವ್ರು ಬದುಕಿದ್ರೆ ಎಷ್ಟೋ ಜನಕ್ಕೆ ಉಪಕಾರ ಆಗ್ತಿತ್ತು. ಅವರು ಜಾತಿ ಭೇದ ಯಾವ್ದು ನೋಡಿಲ್ಲ. ಯಾವ್ದು ದೇವಸ್ಥಾನದಲ್ಲ, ದೇವಸ್ಥಾನ ಹುಡುಗಲೆಲ್ಲ ಅಪ್ಪವ್ರ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅವರು ದೇವತಾ ಮನುಷ್ಯ ಬಿಡಿ, ಅವ್ರ ಬಗ್ಗೆ ನಾವು ಮಾತಾಡಕ್ಕೂ ಆಗಲ್ಲ. ಈಗ ಅದ್ರ ಮೇಲೆ ಅವರು ಅಂದ್ರೆ ಈಗ ಅಪ್ಪು ಸರ್ ಈ ತರ ಆದ್ಮೇಲೆ ಅವ್ರ ಮನೆಗೆಲ್ಲರೂ ನೀವು ಭೇಟಿ ಕೊಟ್ಟು ಆಗ ಅವ್ರ ಅಶ್ವಿನಿ ಅವರೆಲ್ಲರೂ ಮಾತಾಡಿದ್ರು? ಹೋಗಿದ್ದೆ. ಈ ಕಳಚೇಶ್ವರ ಪ್ರಸಾದ, ಅನ್ನಪೂರ್ಣೇಶ್ವರಿ ಪ್ರಸಾದ ತಗೊಂಡು ಅವ್ರ ಮನೆಗೆ ಹೋದೆ. ಈಗ ಹಿಂಗೆ ತಗೊಂಡು ಕೊಟ್ಟ ಮೇಲೆ ಅವ್ರಿಗೆ ಮಾತಾಡಿದ್ರು. ಆರಾಮಿದೆ, ಚೆನ್ನಾಗಿದ್ದೀರಾ ಅಂತ. ಹೌದು ಚೆನ್ನಾಗಿದೆ ಅಂತಂದ್ರೆ, ನೀನೇನು ಒಂದು ಪಿಕ್ಚರ್ ಟೆಕ್ಸ್ ಮಾಡ್ತಿದ್ದೆ ಅಂತ. ಹೌದು ಮಾಡ್ತಾ ಇದ್ದೀನಿ. ಅದಕ್ಕೆ ಅಪ್ಪು ಸರ್ ಹತ್ರ ಮಾತಾಡಿದ್ದೆ ಅಂತಂದೆ. ಸರಿ, ನಾನು ಅವ್ರು ಹೇಳಿದ್ರೆ ಗೊತ್ತಿದೆ ನನಗೆ, ಅದು ನಾನು ಪೂರೈಸ್ತೀನಿ. ಅವ್ರು ಏನ್ ಬಿಟ್ಟೋಗಿದ್ದಾರ ನಾನು ಮಾಡ್ತೀನಿ, ಒಂದ್ ಕಡೆಯಿಂದ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು ಅಂತ ಒಪ್ಕೊಂಡೆ. ಅವಾಗ ಪ್ರಸಾದ ಎಲ್ಲ ಕೊಟ್ಬಿಟ್ಟು ನಾನು ಬಂದೆ. ಅದ್ರ ಮೇಲೆ ನೀವು ಶಿವನ್ ಅವರನ್ನೆಲ್ಲರೂ ಭೇಟಿ ಮಾಡಿದ್ರು? ಮಾಡಿದ್ದೆ. ಮೊನ್ನೆ ಇತ್ತೀಚೆಗೆ ಸಿನಿಮಾ ಬಿಡುಗಡೆ ಆಯ್ತು, ಬೈರತಿ ರಣಗಲ್, ಆ ಸಾಮಾನ್ಸದ್ರು ಹೋಗಿ ಮಾತಾಡ್ಕೊಂಡಿದ್ದೀನಿ. ಏನ್ ಹೇಳಿದೆ ಸರ್ ಅದ್ರ ಬಗ್ಗೆ? ಅದ್ರ ಬಗ್ಗೆ ಏನಿಲ್ಲ, ಪಿಕ್ಚರ್ ಎಲ್ಲ ಅಭಿಮಾನಿಗಳು ನೋಡಿ ನೀವೆಲ್ಲ ನೋಡಿ ಹಾರೈಸಿ ಅಂತಂದ್ರು. ಹಾರೈಸ್ತೀವಿ. ಅವಾಗ ನಾವು ಅಭಿಮಾನಿಗಳು ಹಾರೈಸ್ಲೇಬೇಕು, ನಮ್ ಗುರುಗಳದಲ್ಲ ಸಿನಿಮಾ. ಅದಕ್ಕೆ ಈಗ ಹೊರ ದೇಶದೆಲ್ಲ ನೋಡ್ತಾ ಇದಾರೆ ಸಿನಿಮಾ, ಅದನ್ನ ಭಾರಿ ಚೆನ್ನಾಗಿದೆ ಪಿಕ್ಚರ್. ಹಾಗೆ ಅಲ್ಲಿ ಮಾತಾಡ್ಕೊಂಡು ಆಮೇಲೆ ನಾನು ಒಂದಿನ ಬರ್ತೀನಿ ಕಳ್ಸಕ್ಕೆ ಅಂತಂದ್ರು. ಅಣ್ಣ ನಮ್ದು ಈಗ 26 ಕನ್ನಡ ರಾಜ್ಯೋತ್ಸವ ಇದೆ, ಅವಾಗಾರ ಬನ್ನಿ ಅಂತಂದೆ. ಆವಾಗ ನನ್ನ ಚಿತ್ರೀಕರಣ ಜಾಸ್ತಿ ಇದೆ, ನಾನು ಬಿಡುವಾಗ ಖಂಡಿತ ನಿನ್ಗೆ ಬರ್ತೀನಿ. ಆ ಊರು ಅನ್ನಪೂರ್ಣೇಶ್ವರಿ ನೋಡ್ಲೇಬೇಕು, ಕಳಚೇಶ್ವರಿ ನೋಡ್ಬೇಕು, ಬರ್ತೀನಿ ನಾನು ಅಂತ ಹೇಳಿದ್ದಾರೆ. ಒಂದ್ ಮಾತು ಹೇಳಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಒಪ್ಕೊಂಡೆ ನಾನು. ಈಗ ಅದೆಲ್ಲ ಆದ್ಮೇಲೆ ಕೆಲವೊಂದು ಅಂದ್ರೆ ಅವತ್ತೊಂದು ಕಳಸದಲ್ಲಿ ಹೋರಾಟ ಭಾರಿ ಆಗಿತ್ತು, ಈ ಒಂದು ಒತ್ತುವರಿದೇನ. ಹೌದು. ಆ ಟೈಮಲ್ಲಿ ಕೆಲವೊಂದು ನೀವು ಹೋರಾಟ ಮಾಡಿದ್ರಿ,
ಹೌದು. ಈ ರಸ್ತೆಯಲ್ಲಿ ಓಡಾಡೋದು. ಹೌದೌದು ತುಂಬಾ ಆ ಹೋರಾಟ ಸಂದರ್ಭದಲ್ಲಿ ಮಾಡಿದ್ದೀನಿ. ನೀವೆಲ್ಲಾರು ಕೇಸ್ ಎಲ್ಲಾರು ನಿಮ್ಮ ಮೇಲೆ ಕೇಸ್ ಎಲ್ಲಾರು ಹಾಕಿದ್ದೆಲ್ಲಾರು ಆ ಸಂದರ್ಭದಲ್ಲಿ ಇದೆಯಾ ಸರ್? ಇದಾವೆ ಸುಮಾರು ಇದಾವೆ. ಇಲ್ಲಿ ಇದೆ, ಹೊರಗಡೆನೂ ಹೋಗಿದ್ದೀನಿ ಹೋರಾಟಕ್ಕೆ, ರೈಲ್ ತಡೆ ಮಾಡ್ಲಿಕ್ಕೆ. ಅವಾಗ ಹಿಂದಿ ಅಕ್ಷರ ಬಳಸ್ತಿದ್ರು, ಕನ್ನಡ ಮಾಡ್ಬೇಕಂತ ರೈಲಿಗೆ ತಡೆ ಮಾಡಿಯಕ್ಕೆ ಹೋಗಿದ್ವಿ. ತುಂಬಾ ಕಡೆ ಇದೆ ನಂದು ಹೋರಾಟ ಕೇಸ್ಗಳಿದಾವೆ. ತುಂಬಾ ಇದೆ. ಇದು ಕಡೂರಲ್ಲಿ ಇದೆ, ಭದ್ರಾವತಿಲಿ ಇದೆ, ಶಿವಮೊಗ್ಗದಲ್ಲಿ ಇದೆ. ಇಲ್ಲಿ ನಮ್ಮ ಕಳಸಾ ಭಾಗದಲ್ಲಿ ಎಷ್ಟು ಸಲ ಪೊಲೀಸ್ ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಾರೆ ಸರ್? ಲೆಕ್ಕನೇ ಇಲ್ಲ ಸರ್. ಯಾವ ತರ ಹೇಳ್ಕೊಂಡು ಹೋಗಿದ್ರಿ? ಏನಾದ್ರು ಅದು ಬರೆಯೋದು ಏನಾದ್ರು ಒಂದ್ಸಲ ಒಂದು ಹೊಡೆದಿದ್ರು ನನಗೆ, ಒಂದು ಹೋರಾಟದ ಕಾವೇರಿ ವಿಚಾರದಲ್ಲಿ ನನಗೆ ಹೊಡೆದ್, ಅವಾಗ ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ರು, ಅವ್ರೆಲ್ಲ ನಾನು ರೋಡಲ್ಲಿ ಬಿದ್ದು ಹೊಡೆದ ನಾನ್ ಬರಲ್ಲ, ನಾನು ಬಿಡಿ ಅಂತ ಗಲಾಟೆ ಮಾಡ್ತೇನೆ, ನನಗೆ ಹೊಡೆದೆಲ್ಲ ಆಡ್ಕೊಂಡು ಹೋಗಿದ್ರು ನನಗೆ. ಓ ಭಾರಿ ಹಿಂಸೆ ಬಿಡುದು ನನಗಂತೂ. ಈಗ ರೀಸೆಂಟ್ ಆಗಿ ಒಂದು ಘಟನೆ ನಡೆದಿತ್ತಂತೆ ಸರ್, ನೀವು ಕೈಯೆಲ್ಲ ಕೊಯ್ಕೊಂಡಿದ್ದು ಬ್ಲೇಡ್ ಅಲ್ಲಿ. ಹೌದೌದೌದು. ಅದು ಯಾವ ತರ ಆಗಿತ್ತು ಸರ್ ಘಟನೆ? ಅದೇ ಕಾವೇರಿ ನಮ್ದು ಅಲ್ವಾ, ಹಾಗೆ ಕಾವೇರಿನ ನೀರನ್ನ ಅಲ್ಲಿ ಹೊರಗಡೆ ಬಿಡಬಾರ್ದು ಅನ್ನೋಕ್ಕೋಸ್ಕರ ನಾನು ಸರ್ಕಲ್ ಮನವಿ ಆಗ್ಬೇಕು, ಗೊತ್ತಾಗ್ಬೇಕು ಅನ್ನೋಕ್ಕೋಸ್ಕರ ನಾನು ಅದನ್ನ ಮಾಡ್ದೆ, ಕೈ ಕುಯ್ಕೊಂಡೆ. ಅಲ್ಲ, ಅಷ್ಟು ಬ್ಲಡ್ ಹೋಗತ್ತಿಗೆ ನಿಮ್ಗೆ ಒಂದ್ಸಲ ಏನು ಭಯನೇ ಅನ್ಸಿಲ್ವ? ಭಯ ಅನ್ಸಿಲ್ಲ. ಈಗ ಯಾಕಂದ್ರೆ ನಮ್ದು ಕನ್ನಡ ಶಾಲೆ ಹಾಕೊಂಡ್ಬಿಟ್ರೆ ಅದೊಂದು ಶಕ್ತಿನೇ ಬೇರೆ, ಅದು ಶಕ್ತಿನೇ ಬೇರೆ. ಆ ಸಂದರ್ಭದಲ್ಲಿ ನಾನು ಏನ್ ಮಾತಾಡ್ತೀನಿ, ಏನ್ ಮಾಡ್ತೀನಿ ನನಗೆ ಗೊತ್ತಿರಲ್ಲ ಆ ಟೈಮಲ್ಲಿ. ನಿಮ್ಗೆ ಅದೇ ಈಗ ಏನು ಪೊಲೀಸ್ನವ್ರು ಎಲ್ಲ ಇರ್ತಾರೆ, ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಪ್ರತಿಯೊಂದು ನಿಮ್ಮ ಹೋರಾಟ ಮಾಡ್ಕೊಳ್ಳಿ, ಇಂಥದೆಲ್ಲ ನೀವೇನು ಇದೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ರಂತೆ. ಹೌದೌದು ಕೊಟ್ಟಿದ್ದಾರೆ. ನೀವು ಆದ್ರೂ ಅದನ್ನು ಮಾಡಿದಿರಿ ಅಂತ ಹೇಳಿ ಹೌದೌದು. ಅವಾಗ ಏನಾದ್ರು ನಿಮ್ ಕೇಸ್ ಎಲ್ಲಾರು ಹಾಕಿದ್ರ ಸರ್? ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋತಿಗೆ ಆತರ ಎಲ್ಲಾರು ಬಂದಾಗ ಹಾಕ್ಲಿಲ್ಲ. ಇವರು ನಿತಿನ್ ಗೌಡ ಸಬ್ ಇನ್ಸ್ಪೆಕ್ಟರ್, ಅವ್ರ ರಮೇಶ್ ಕುಮಾರ್ ಇದ್ರು, ಅವರೆಲ್ಲ. ಅವಾಗ ನಾನು ಕೈ ಕೊಟ್ಟ ತಕ್ಷಣ ರಮೇಶ್ ಅವ್ರು ಬಂದು, ರಮೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಖರ್ಚು ಕೊಟ್ರು ಕಟ್ಕೊಳಿಕ್ಕಿಂತ. ಇವರು ನಿತಿನ್ ಗೌಡನು ತಡೆದ್ರು. ಅವ್ರೇ ನಮ್ಗೇನ್ ಕೇಸ್ ಹಾಕ್ಲಿಲ್ಲ, ಕೇಸ್ ಹಾಕ್ಬೇಕು ಹಾಗಂತ ಬಾರಿ ಅಂದ್ರು. ಆಗ ನಮ್ಮ ಹೋರಾಟಗಳು ನಮ್ಮ ಬಗ್ಗೆ ಅವರಿಗೆ ತಿಳ್ಕೊಂಡ್ರು, ಅವ್ ಹೇಗೆ ಏನಂತೇಳಿ. ಒಳ್ಳೇದಕ್ ಮಾಡಿದಾನೆ ಕೆಟ್ಟಕ್ ಮಾಡಿದಾನೆ ಅಂತ ಹೇಳ್ಬೋದು. ಆಗ ನಾನು ಒಳ್ಳೆ ರೀತಿ ಮಾಡಿರೋದಕ್ಕೆ ಅವ್ರು ಏನು ಕೇಸ್ ಹಾಕಿಲ್ಲ, ಒಂದು ಬೈದು ಹೇಳಿದ್ರು, ಬುದ್ಧಿವಾದ ಹೇಳಿದ್ದಾರೆ. ಈ ತರ ಎಲ್ಲ ಮಾಡ್ಕೋಬೇಡಿ ಹೇಳಿದ್ರು. ಈ ಕಳಸಾಕ್ ಬಂದ್ಮೇಲೆ ನೀವು ನಿಮ್ಮ ಅಣ್ಣ, ಈಗ ಅಕ್ಕ ಅವರೆಲ್ಲ ಇದಾರಲ್ಲ ಈಗ ಅಲ್ಲಿ, ಬಾ ನೀನು ಅಲ್ಲಿ ಬೇಡ, ಯಾಕೆ ಅಲ್ಲಿ ಇರ್ತೀಯ, ನಮ್ಮೂರಲ್ಲೇ ಬಂದು ಸೆಟ್ಲ್ ಆಗ್ಬೋದಲ್ಲ ಅಂತ ಹೇಳಿದ್ರು. ಹೇಳಿದ್ರು. ಸುಮಾರು ಸಲ ಕರೆದಿದ್ದಾರೆ, ನೀನ್ ಬಂದ್ಬಿಡಿ, ಜಮೀನ್ ಹಿಡ್ಕೊಂಡು ಆರಾಮಿರು. ಇಲ್ಲ ಅಂತ ನಾನು ಒಂದ್ ಯಾವ್ದೋ ಒಂದು ಸಿನಿಮಾ ಥಿಯೇಟರ್ ಕೊಡಿಸ್ತೀನಿ ನಿನಗೆ, ಲೀಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಬಾ ಅಂದ್ರೆ. ನನಗೇನೋ ಗೊತ್ತಿಲ್ಲ, ಕಳಸ ಬಿಟ್ಟು ಹೋಗಿ ಮನ್ಸು ಬರ್ತಾ ಇಲ್ಲ. ನಾನು ಬದುಕಿದ್ರು ಇಲ್ಲೇ ಕಳಸಲ್ಲಿ, ಸತ್ರು ಇಲ್ಲೇ ಸಾಯ್ಬೇಕು. ನಾನು ಊರಿಗೆ ಹೋಗಲ್ಲ, ನಾನು ಇಲ್ಲೇ ಇರ್ಬೇಕು. ನಾನೊಂದು ಸಿನಿಮಾ ಚಿತ್ರಮಂದಿರ ಮಾಡ್ಬೇಕಂತ ಇದ್ದೀನಿ, ಅದೆಲ್ಲ ಆಗಿದ್ದೆ. ನಾನು ಕೆಲವು ದಿನದಲ್ಲಿ ನಾನು ಶುರು ಮಾಡ್ಬೇಕಂತ ಇದ್ದೀನಿ. ಹಾಗಾಗಿ ನಾನು ಬಿಟ್ಟು ಹೋಗಿ ಮನಸ್ಸಲ್ಲಿ, ಕಳಸದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ನಾನ್ ಬಿಟ್ಟು ಹೋದ್ರೆ ಯಾರು ಇಲ್ಲಿ ಮಾಡ್ತಾರೋ ಇಲ್ವೋ ಅನ್ನೋದು, ಅದಕ್ಕೋಸ್ಕರ ನಾನು ನೋಡಿದೆ, ಈಗ ನಾನು ಇರೋವರ್ಗು ನಾನು ಮಾಡೋಣ ಅಂತ ಒಂದು ಆಸೆ. ಈಗ ನಿಮ್ಮ ಅಣ್ಣ ಅಕ್ಕ ಅವರಿಗೆಲ್ಲ ಮದುವೆ ಆಗಿದೆ, ನೀವು ಮದುವೆ ಯಾಕೆ ಆಗಿಲ್ಲ ಸರ್? ಬೇಡ ಅಂತೇಳಿ, ನಾವು ಕನ್ನಡ ಸೇವೆ ಮಾಡೋಣ. ಮದ್ವೆ ಆದ್ಮೇಲೆ ತೊಂದ್ರೆ ಆಗ್ತದೆ. ಅವಾಗ ನಾವು ಯಾವ್ದಾದ್ರು ಚಳಿಗಳಿಗೆ ಹೋಗ್ಬೇಕಂದಾಗ, ಮತ್ತೇನೋ ಕರೆದಾಗ, ಯಾರ ಒಂದು ಕಾರ್ಯಕ್ರಮಕ್ಕೆ ಹೋಗ, ನಮ್ಮ ಮನೇಲಿ ಹೆಂಡತಿ ಬೈತಾಳೆ, ನಿನ್ಗೆ ಹೆಂಡತಿ ಮಕ್ಕಳು ಇಲ್ವಾ, ನಿನಗೆ ಹೋಗಿ ನೀನು ಹೋರಾಟ ಮಾಡ್ತಿಲ್ಲ, ನೀನ್ ಅಲ್ಲೂ ಗಲಾಟೆ ಮಾಡ್ತಿಲ್ಲ, ಅವ್ರಿಗೆ ಹೊಡ್ತೀವಿ ಇವ್ರಿಗೆ ಬೈತಾ ಇರ್ತಾರೆ, ಕಿರಿಕ್ ಮಾಡ್ತಾ ಇರ್ತಾರೆ. ಅವಾಗ ನಾವ್ ಎಲ್ಲೂ ಹೋಗಕ್ಕೆ ನಮ್ಗೆ ಸ್ವತಂತ್ರ ಸಿಗಲ್ಲ, ನಮ್ದಾದೇ ಒಂದು ಸ್ವತಂತ್ರ ಸಿಗಲ್ಲ. ಹಾಗಾಗಿ ಏನ್ ಮಾಡ್ತೀನಿ, ನಾನು ಮದುವೆ. ಅಲ್ಲ, ನಿಮಗೆ ಒಂದು ಆಫರ್ ಬಂದಿಲ್ವ ಸರ್? ಈಗ ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಯಾವ್ದಾದ್ರು ಒಂದು ಹುಡುಗಿ ನಿಮ್ಮ ಹತ್ರ ಬಂದು ನೇರವಾಗಿ, ನಾನು ನಿಮ್ಮನ್ನ ಮದುವೆ ಆಗ್ಬೇಕು, ನಿಮ್ಮಲ್ಲಿ ಬಾರಿ ಒಂದು ಒಳ್ಳೆತನ ಇದೆ ಅಂತ ಹೇಳಿ ಯಾರಾದ್ರೂ ಬಂದಿದ್ರು? ಹೊರಗಡೆ ಒಬ್ರು ಬಂದಿದ್ರು, ನೇರವಾಗಿ ಬಂದು ನನ್ನ ಹತ್ರ ಕೇಳಿದ್ರು, ನಾನು ಆಗಲ್ಲ ಅಂತಂದೆ. ಯಾಕೆ ಅಂತ ಕೇಳಿಲ್ವಾ ಸರ್? ಕೇಳು ಯಾಕೆ ಅಂದ್ರೆ, ಇಲ್ಲ ನಾನು ಆಗಲ್ಲ. ಯಾಕೆ ಏನೊಂದು ಹಿಂಗ್ ಕೇಳ್ಬೇಡಿ, ನಾನು ಆಗಲ್ಲ ಅಷ್ಟೇ. ಈಗ್ಲೂ ಆಯ್ತು, ಈಗ ಯಾರಾದ್ರೂ ಒಂದು ಹುಡುಗಿ ಬಂತು ನಿಮ್ಮ ಹತ್ರ ಬಂದು, ಆಯ್ತು ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ, ನೀವೇನ್ ಬೇಕಾದ್ರೆ ಮಾಡ್ತಾ ಹೋಗಿ, ನಿಮ್ಗೆ ನಾನು ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಬಂದಾಗ, ಯಾವ್ದೋ ಒಂದು ಹುಡುಗಿ ಬಂತು, ನಿಮ್ಗೆ ನಾನು ಮದುವೆ ಆಗ್ತೀನಿ, ನಿಮ್ಗೇನು ನಿಮ್ಗೆ ಸಹಕಾರ ಬೇಕು ನಾನು ಕೊಡ್ತೀನಿ, ನಿಮ್ಮಲ್ಲಿ ನಾನು ಒಬ್ಬ ಒಂದು ಪಾಲ್ದಾರಿ ಆಗಿರ್ತೀನಿ ಅಂತ ಬಂದಾಗ ನೀವು ಮದುವೆ ಆಗ್ತೀರಾ ಇಲ್ವ ಸರ್? ಈಗ ಅವೆಲ್ಲ ಬರೀ ನಾಟಕ ಮಾಡ್ಕೊಂಡ್ ಬರ್ತದೆ ಸರ್, ನಾವು ಅದಂಗೆಲ್ಲ ಆಗಲ್ಲ. ಈಗ ಹೇಳ್ತಾರೆ, ಈಗ ಒಪ್ಕೊಂಡ್ ಬರ್ತಾರೆ, ನಾಳೆ ಏನಾರು ಹೋರಾಟಕ್ಕೆ ಹೋದಾಗ ಮತ್ತೆ ಕಿರ್ಕ್ ಮಾಡ್ತಾರೆ ಮನೇಲಿ. ಪಾಪ ಯಾಕೆ ಇನ್ನೊಬ್ರಿಗೆ ಬಹುಶಃ ಹಾಳು ಮಾಡೋದು ಬೇಡ, ಆರಾಮಾಗಿ ನಿಮ್ದೇ ಒಬ್ಬ ಇರೋಣ ಅನ್ಕೊಂಡಿದೀನಿ ಅಷ್ಟೇ. ಈಗ ನೀವು ಕನ್ನಡ ಸಂಘ ಬಿಟ್ಟು ಬೇರೆ ಏನಾದ್ರು ನಿಮ್ಗೆ ಈಗ ಅಂದ್ರೆ ಜೀವನಕ್ಕೆ ಏನಾದ್ರು ಮಾಡ್ಕೊಂಡಿದ್ರೆ ಸರ್? ಇಲ್ಲ, ಒಂದು ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಚಂದ್ರಶೇಖರ್ ಹೆಬ್ಬಾರ್ದು ಅಂತ ಒಂದು ಕ್ಯಾಂಟೀನ್, ಅಲ್ಲಿ ಕ್ಯಾಂಟೀನ್ ಕೆಲಸ ಮಾಡ್ಕೊಂಡಿದ್ದೀನಿ. ಅಂದ್ರೆ ಹೋಟೆಲ್ ಮೊದಲು ಮಾಡ್ತಾ ಇದ್ರು, ಬಟ್ ಈಗ ಅವ್ರಿಗೆ ಆಗಲ್ಲ ಅಂತ ಹೇಳಿ ಅದನ್ನು ನೀವು ಮುಂದೆ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ನಮ್ಮ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಕರ್ಕೊಂಡು ಹೋಗಿದ್ರಲ್ಲ,
ಆ ಸಂದರ್ಭದಲ್ಲಿ ನೀವು ಹೋಗಿದ್ರಿ ಅಂತ ಹೌದೌದೌದು ಅದ್ರದ್ದು ಅನುಭವ ಹೇಗಿತ್ತು ಸರ್? ಅಲ್ಲಿ ಪೊಲೀಸರು ಓಡಿಸ್ಕೊಂಡು ಹೊಡಿಲಿಕ್ಕೆ ಬಂದ ಸರ್. ನಮ್ಗೆಲ್ಲ ಪೆಟ್ಟಾಗಿದೆ. ನಾವು ಕಾಡಿ ನುಗ್ತೀವಿ, ನಾವು ಬಿಡಿ ವೀರಪ್ಪನ ಅಣ್ಣವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ನಾವು ಕಾಡಿ ಹೋದಾಗ ನಮ್ಗೆಲ್ಲ ಪೊಲೀಸರು ಹೊಡೆದು ಕಳಿಸಿದ್ರು ಸರ್. ನಾವು ಹೋಗಿದ್ದೀನಿ, ಹುಡುಗರೆಲ್ಲ ಹೋಗಿದ್ದೀನಿ, ಭಾರಿ ಅನುಭವಿಸ್ಕೊಂಡಿದ್ದೀನಿ. ಈಗ ಅದ್ರಿಂದ ಅವರು ಅಲ್ಲಿ ರಾಜ್ಕುಮಾರ್ ಅವರನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದಾಗ ಆ ಸಂದರ್ಭದಲ್ಲಿ ನೀವು ಹೋಗಿದ್ರು, ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ರ? ಹೌದೌದು ಅವರನ್ನು ಬಂದಾಗ ಹೋಗಿದ್ದೀನಿ. ಬಟ್ ಅವರು ಈ ತರ ಎಲ್ಲ ಸ್ವಲ್ಪ ಅಂದ್ರೆ ಅವರಿಗೆ ಹುಷಾರಿಲ್ಲ ಟೈಮಲ್ಲಿ ಸ್ವಲ್ಪ ಡೆತ್ ಆದ್ರು. ಆ ಟೈಮಲ್ಲಿ ನೀವು ಕೆಲವ್ರದ್ದು ತಲೆ ಎಲ್ಲ ಬೋಳ್ಸ್ಕೊಂಡು ಭಾರಿ ಎಲ್ಲ ಹೋರಾಟ ಮಾಡಿದ್ರಿ ಅಂತ. ಹೌದೌದು, ಅವಾಗ ತೀರ್ಕೊಂಡಾಗ ಅವಾಗ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಯಾಕೆ ಇದೆಲ್ಲ ಮಾಡ್ತಾ ಇದೀಯ ಅಂತ ಏನು ಬೈದ್ ಯಾರು ಇದ್ ಮಾಡಿಲ್ಲ? ಅವ್ರು ಹೇಳ್ದು ನಾವು ಏನ್ ಹೇಳಿದ್ರು ಬದಲಾವಣೆ ಆಗಲ್ಲ, ಅವ್ನ್ ಇಷ್ಟಕ್ಕೆ ಅವ್ನ್ ಬಿಟ್ಬಿಡನ್ನ, ಅವನಿಗೇನೋ ಸಹಾಯ ಬೇಕಾದ್ರೆ ಹಣದ ಏನಾದ್ರು ಸಹಾಯ ಬೇಕಾದ್ರೆ ಕೊಡನ್ನ, ಅವ್ನ್ ಇಷ್ಟಕ್ಕೆ ಅವ್ನು ಬಿಟ್ಬಿಡನ್ನ ಸುಮ್ಮನೆ ಬಿಟ್ಬಿಡೋಣ ನಾನು. ಹಾಗೆ ಅವಾಗ ನಾನು ಅಣ್ಣವ್ರ ತೀರ್ಕೊಂಡಾಗ ಹೋಗಿದ್ದೀನಿ. ಇದೇ ಸ್ಪೋರ್ಟಲ್ಲಿ ಹೋಗಿದ್ದೀನಿ. ಅಲ್ಲಿಗೆ ಎಲ್ಲರ ಕೆಟ್ಟದ್ದು ಬಿಸಾಕೋದು, ಒಟ್ಟು ಲಾರಿ ಎತ್ಕೊಂಡು ಅಣ್ಣ ನೋಡ್ಬೇಕು ಅಷ್ಟೇ. ರಾತ್ರಿ 3 ಗಂಟೆ ರಾತ್ರಿಗೆ ಹೋಗಿ 3:15 ರಾತ್ರಿಗೆ ಹೋಗಿ ಆ ಕೆಡರ ರಂಗದಲ್ಲಿ ನೋಡ್ಕೊಂಡಿದ್ದು. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ನಿಮ್ಮ ಈ ಒಂದು ಕರೆಯಿಂದ ಸಾವಿರಾರು ಜನ ಕಣ್ಣು ಕೊಡಲಿಕ್ಕೆ ಖಂಡಿತವಾಗಿ ಮುಂದೆ ಬರ್ತಾರೆ. ಅದರಿಂದ ಹಲವಾರು ಅಂಧರಿಗೆ ಬೆಳಕು ನೀಡ್ತಾರೆ ಅಂತ ನನಗೊಂದು ದೃಢ ನಂಬಿಕೆ ಇದೆ. ಅದರಿಂದ ಇದೊಂದು ಪ್ಲೆಜ್ ಫಾರ್ಮ್ ನಿಮ್ಗೆ ಕೊಟ್ಟಿದ್ದೀನಿ. ತುಂಬ ಸಂತೋಷ. ತಮ್ಮ ಈ ಕಾರ್ಯ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ಅದ್ರ ಮೇಲೆ ನಮ್ಮ ಈಗ ಅಪ್ಪು ಸರ್ನು ಆ ಸಂದರ್ಭದಲ್ಲಿ ಮೊನ್ನೆ ರೀಸೆಂಟ್ ಆಗಿ ಈ ತರ ಆಯ್ತು, ಆ ಸಂದರ್ಭದಲ್ಲೂ ನೀವು ಹೋಗಿದ್ರಿ? ಹೋಗಿದ್ದೆ ನೋಡಕ್ಕೆಲ್ಲ ಹತ್ರದಿಂದ ನೋಡಕ್ ಸಿಕ್ಕಿದ್ರು. ರಾತ್ರಿ ಸಿಕ್ಕಿದ್ದು ನನಗೆ. ಅಷ್ಟು ಜನ ನಮ್ಗೆ ಸಿಗುತ್ತಂದ್ರೆ ಗ್ಯಾರಂಟಿನೇ ಇಲ್ಲ ನನಗೆ. ಒಂದು ಇದ್ದೇ ಜನ ಅಂದ್ರೆ ಒಂದು ಹಿಂಗ್ ತಿರ್ಗ್ಸಕ್ಕಲ್ಲ, ಮೈಂಡ್ ತಿರ್ಸ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಜನ ಅಂಟ್ಕೊಂಡು ನಿಂತಿದ್ದಾರೆ. ನಾನು ಹೋಗಲ್ಲಿ ರಾತ್ರಿ 1 ಗಂಟೆಗೆ ನಿಂತನು, 3:30 ಆದ್ರೂ 2 ಅಡಿ ಜಾಗನ ಅಲ್ಲಾಡ್ಸಕ್ಕಾಗಿಲ್ಲ. 2 ಅಡಿ ಮುಂದಕ್ಕೆ ಓಡಕ್ ಆಗ್ತಾ ಇಲ್ಲ, ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಅಷ್ಟು ಜನ ಅಂಟ್ಕೊಂಡು ನಿಂತು ಬಿಟ್ಟಿದ್ದಾರೆ ಆ ಪರಮಾತ್ಮ ನೋಡ್ಲಿಕ್ಕೆ, ಅಷ್ಟು ಜನ. ಅಂಥದ್ರಲ್ಲಿ ನನಗೆ ಒಬ್ರು ಚಲಪತಿ ಅಂತ ಇದ್ರು, ಅವರು ಸೇವಕರು ಬಾಡಿಗಾರ್ಡ್ ಆಗಿ. ಅವ್ರಿಗೆ ಒಂದು ಫೋನ್ ಮಾಡಿದೆ, ನೋಡೋಣ ಅವ್ರಿಗೆ ಏನಾದ್ರು ಆಗುತ್ತಾ ಅಂತ. ತಕ್ಷಣ ಫೋನ್ ಮಾಡಿದಾಗ ಅವ್ರಿಗೆ ಎತ್ತಿದ್ರು, ಫೋನ್ ಎತ್ತಿ ಮಾತಾಡಿದ್ರು. ಏನ್ ರೋಜು ನಾ ಹಿಂಗ್ ಬಂದ್ಬಿಟ್ಟಿದ್ರೆ, ನಾ ಇಲ್ಲಿ ಮಧ್ಯದಲ್ಲಿ ಜಾಕಾಡಿದ್ದೀನಿ, ನನಗೆ ಬರೋಕೆ ಆಗ್ತಾ ಇಲ್ಲ, ನನಗೆ ಏನ್ ತಂದ್ಬಿಡೋದು ಅಂದೆ. ಒಂದು ಕೆಲಸ ಮಾಡಿ, ನೀನು VIP ಗೇಟ್ ನೋಡಿದ್ರೆ ಅಲ್ಲಿಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ ಅಂದ್ರು. ಸೀದಾ VIP ಗೇಟ್ ಹತ್ರ ಹೋದೆ. ಅಲ್ಲಿ ಪೊಲೀಸರು ಬಿಡ್ತಾನೆ ಇಲ್ಲ, ಅಲ್ಲೂ ಓಡಿಸ್ತಾ ಇದಾರೆ. ಆಮೇಲೆ ರೀ ಅವರು ಅಪ್ಪು ಸರ್ ಕಡೆ ಬಿಡಿ ಅಂತ ಅಂದಾಗ ಹೋಗ್ಬಿಟ್ರು. ನನಗೆ ಅವಾಗ ಹೋಗಿ ಅಲ್ಲಿ ಹತ್ರದಲ್ಲಿ ಹೋಗಿ ನೋಡ್ಕೊಂಬಂದೆ. ನನ್ಗೆ ಅವಾಗ ಒಂದು ಸಮಾಧಾನ ಆಯ್ತು, ನಂಗೆ ದುಃಖಕರ ಅದು. ಭಗವಂತ ಇಷ್ಟು ಬೇಗ ಅವ್ರನ್ನ ಕರ್ಕೊಂಡು ಹೋಗ್ಬಾರ್ದಿತ್ತು. ಅವಾಗ ಮನ್ಸಿಗೆ ಅನ್ಸುತ್ತೆ, ಅವರು ಹೋದ್ರಲ್ಲ, ನಮ್ಗೆ ಭಾರಿ ದುಃಖ. ಈಗಲೂ ಅವ್ರು ನೆನ್ಸ್ಕೊಂಡ್ರೆ ಒಂದೊಂದ್ ಟೈಮ್ ನಮ್ಗೆ ಭಾರಿ ಅಳು ಬರುತ್ತೆ. ಈಗ ಅದೇ ತರ ಒಂದು ಘಟನೆ, ಒಬ್ರು ಅಭಿಮಾನಿ ಅಂತಾನೆ ಹೇಳ್ಬೋದು. ಅವ್ರು ಇಡೀ ಫ್ಯಾಮಿಲಿ ಭಾರಿ ರಾಜ್ಕುಮಾರ್ ಅಣ್ಣವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು ಅಂತ ಸರ್. ಈಗ ಕೆಲವು ತಿಂಗಳ ಹಿಂದೆ ಒಬ್ರು ನಮ್ಮ ಮಾವಿನಕೆರೆ ಮಾಲೀಕರು, ಅಂದ್ರೆ ಅವರು ಎಸ್ಟೇಟ್ ಅಲ್ಲಿ ಒಬ್ರು ಡೆತ್ ಆದ್ರಲ್ಲ, ಅವ್ರದ್ದು ಇದ್ರಲ್ಲೂ ನೀವು ಸ್ವಲ್ಪ ಅಂದ್ರೆ ಅವರು ಭಾರಿ ಅಭಿಮಾನಿ ನಿಮ್ದು. ಹೌದೌದು, ಕಳಸಪೇಟೆಯಲ್ಲಿ ಬಾವುಟ ಹಾಕೋದು ಅದು ನೋಡಿದ್ರೆ ನನ್ ಕಡೆಯಿಂದ ಏನಾದ್ರು ಸಹಕಾರ ಬೇಕಿದ್ರು ಅಂತಾನು ಕೇಳಿದ್ರಂತಾರ ಸರ್ ನಿಮ್ಗೆ? ಹೌದು, ಕೇಳಿದ್ರ ಬಗ್ಗೆ ಏನಾದ್ರು ಒಂದೆರಡು ಅನಿಸಿಕೆ? ಅವರು ಒಳ್ಳೆ ಮನುಷ್ಯರು. ಅವರು ಅವ್ರದೇ ಒಂದು ಇಲ್ಲಿ ಅವ್ರ ಎಸ್ಟೇಟ್ ಇದೆ. ಅವ್ರು ಇಲ್ಲಿಗೆ ಬಂದಿದ್ರು, ಲಂಡನ್ ಇಂದ ಇಲ್ಲಿಗೆ ಬಂದಿದ್ರು. ಅವಾಗ ಇಲ್ಲಿ ಇದ್ರು ಅವರು. ಅವಾಗ ನಾನು ಆ ಕಡೆ ಹೋಗ್ತಾ ಬರ್ತಾ ಇದ್ದೆ. ಅವಾಗ ಅವ್ರು ಇಲ್ಲಿ ನೋಡಿ, ಕಳಸದಲ್ಲಿ ನೋಡಿ, ಇಲ್ಲೂ ರಾಜ್ಕುಮಾರ್ ಸಂಘದವ್ರು ಇದಾರ ಇಲ್ಲಿ ಅಂದ್ರು. ಅವ್ರಿಗೇನೋ ರಾಜ್ಕುಮಾರ್ ಅಂದ್ರೆ ಭಾರಿ ಇಷ್ಟ ಅಂತೆ, ಅವ್ರಿಗೆ ಭಾರಿ ಇಷ್ಟ ಅಂತೆ. ಕನ್ನಡ ಅಂದ್ರೆ ಭಾರಿ ಇಷ್ಟ ಅಂತೆ, ಅಷ್ಟೆಲ್ಲ ಇಷ್ಟ. ಮತ್ತೆ ಕಳಸ ಅಂದ್ರೆ ಇನ್ನೂ ಅವ್ರಿಗೆ ಗೌರವ ಅಂತೆ, ಭಾರಿ ಗೌರವ ಅಂತೆ. ಅವಾಗೆಲ್ಲ ಭಾರಿ ಬ್ರಿಟಿಷ್ ಕಾಲದಲ್ಲೆಲ್ಲ ಓಡಾಡಿದ್ದಂತೆ ಇಲ್ಲಿ ಅವರೆಲ್ಲ. ಭಾರಿ ಇದ್ ಮಾಡಿದೆ. ಅದಕ್ಕೆ ನಿಮ್ಗೆ ಏನಾರ ಆಗ್ಬೇಕು ಅಂದಾಗ ನಾನ್ ಕೊಡ್ತೀನಿ, ಏನಾರ ಹಣ ಕೊಡ್ತೀನಿ ಕಾರ್ಯಕ್ರಮ ಏನಾರು ಮಾಡ್ದಾಗ. ಅದು ನನಗೆ ಕನ್ನಡ ಬಿಟ್ರೆ ಬೇರೆ ಭಾಷೆ ಇಲ್ಲ. ಅದು ಇನ್ನೊಬ್ರ ಹತ್ರ ಹೇಳ್ಸಿ ಇನ್ನೊಬ್ರು ನನಗೆ ಇದ್ ಮಾಡ್ಕೊಟ್ಟಿದ್ರು, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಹೇಳಿದ್ರು. ಅವಾಗ ಅವರು ಒಪ್ಕೊಂಡ್ರು. ಬಟ್ ನಿಮ್ಮ ಸಂಘಟನೆಗಳಿಂದ ಅವರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗಿದ್ದಾರೆ ಸರ್?
ಆಗಿದೆ. ಶಾಲೆ ಮಕ್ಕಳಿಗೆ ಪುಸ್ತಕ ಕೊಡ್ಬೇಕಾದ್ರೆ ಸಿಕ್ಕಿದೆ ಪಬ್ಲಿಕ್ ಶಾಲೆಯಲ್ಲಿ ಹಾ. ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನೀವು ಅವ್ರಿಗೂ ಸನ್ಮಾನ ಮಾಡಿ ಮಾಡಿದ್ವಿ. ಅವ್ರು ಎಷ್ಟು ಖುಷಿ ಪಟ್ರು ಸರ್? ಭಾರಿ ಖುಷಿ ಅಂದ್ರೆ ನಾನು ಅಷ್ಟಿಷ್ಟೆಲ್ಲ ಖುಷಿ ಪಟ್ಬಿಟ್ರು. ಕಳಸ ಅಂದ್ರೆ ಅವ್ರಿಗೆ ಭಾರಿ ಇಷ್ಟ ಅವ್ರಿಗೆ. ಅದು ಕನ್ನಡ ಸಂಘದವ್ರು ಭಾರಿ ಇಷ್ಟ ಅವ್ರಿಗೆ. ಈಗ ನಿಮ್ಮ ಸ್ಕೂಟರ್ ಬಗ್ಗೆ ಸರ್, ಒಂದ್ ಬಾರಿ ಇದೆ. ಅವತ್ತಿಂದ ನೀವು ಕಳಸಕ್ ಬಂದಾಗ ತಗೊಂಡಿದ್ದ ಅಲ್ಲ ಅದ್ರ ಮೇಲೆ ತಗೊಂಡಿದ್ದ ಸರ್? ಇಲ್ಲ ಬಂದಾಗಿಲ್ಲ. ಆಮೇಲೆ ನಾನು ಅಣ್ಣವ್ರು, ನಂದೇನಲ್ಲ ಅದು ಅಣ್ಣವ್ರ ಹತ್ರ ತಗೊಂಡಿದ್ದು. ಅಲ್ಲಿ ಫಾರ್ಮ್ ಹೋದಾಗ ಅವಾಗ ಅಲ್ಲದ್ರು ಹೋಗಿ ನಾವು ಮಾತಾಡ್ಸಿಕಂತ ಹೋಗಿದ್ವಿ. ಅವಾಗ ಮಾತಾಡ್ಸಕ್ ಹೋದಾಗ ಅವ್ರು ಇದ್ದಾಗ ನೋಡಿದೆ ಗಾಡಿ, ಹಣ ಇದನ್ನು ಬೇಕು ನನಗೆ ಅಂದಾಗ ಆಯ್ತು ತಗೊಂಡೋಗ್ಬೋದು. ಒಂದ್ ಮಾತು ಕೊಡಲ್ಲ ಹಾಗೆ ಏನಿಲ್ಲ, ತಗೊಂಡೋಗ್ಬೋದು. ನಾನೇನ್ ಮಾಡ್ದೆ, ಹಿಡ್ಕೊಂಡ್ಬಂದೆ. ಇದು ಸಿನಿಮಾದಲ್ಲಿ ಓಡಿದೆ ಅಂತ ಅವರು ಸೇವಕ ಹೇಳ್ದ. ಆಯ್ತು ಅಂತ ತಂದು ಕೊಡೋದು ದಾಖಲೆ ತಂದ್ಬಿಟ್ಟು ನಾನು ತಗೊಂಡೆ, ಸೀದಾ ಬಂದೆ. ಪ್ರತಿ ವರ್ಷ ಅದಕ್ಕೆ ಏನು ಪೈಂಟಿಂಗ್ ಎಲ್ಲ ನಿಮ್ದೇ ಆದ ಒಂದು ಕನ್ನಡದೇ ಒಂದು ಬಾವುಟದ್ದೇ ಕಲರ್ ಎಲ್ಲ ಹಾಕೊಂಡು ಇಡೀ ಕಳಸಪೇಟೆಯಲ್ಲಿ ಅದು ಒಂದೇ ತರ ಇರೋದು, ಒಂದೇ ಗಾಡಿ ಇರೋದು. ಹೌದು, ನನಗೆ ಕನ್ನಡ ಅಂದ್ರೆ ಇಷ್ಟ ನನಗೆ. ಅದು ನೀವೇ ಓಡಿಸಿದ ಸರ್? ಎಲ್ಲಾರು ಪೈಂಟಿಂಗ್ ಎಲ್ಲ ಮಾಡಿದ್ವಿ? ಅದೆಲ್ಲ ನಾನೇ ಮಾಡಿಸಿದ್ದೆಲ್ಲ. ಎಲ್ಲ ನಾನೇ ಮಾಡಿಸ್ಕೊಂಡು ಅದನ್ನ ಏನು ಸಣ್ಣ ಪುಟ್ಟ ರಿಪೇರಿ ಆದ್ರೆ ಕುದುರೆಮುಖ ರೂಪನ ಹತ್ರ ಹೋಗ್ತೀನಿ, ಅವ್ರು ರಿಪೇರಿ ಮಾಡಿ ಕೊಡ್ತಾರೆ. ಅವಾಗ್ಲಿಂದ ಅದೇ ಈ ಗಾಡಿ ಏನಾರ ಬೇರೆ ಗಾಡಿ ತಗೋಬೋದಿತ್ತು, ಅದನ್ನ ನಾನು ತಗೊಳಕ್ ಇಷ್ಟ ಇಲ್ಲ. ಯಾಕಂದ್ರೆ ಈ ಅಣ್ಣವ್ರು ಕೊಟ್ಟ ನೆನಪಿಗೋಸ್ಕರ ನಾನು ಈ ಗಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಈಗ ಅದೇ ತರ ಈ ಗಾಡಿ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸ್ ಅವ್ರ ಕೈಗೆ ಏನಾದ್ರು ಅಡ್ಡ ಹಾಕಿ ಏನಾದ್ರು ಸಿಕ್ಕಾಕೊಂಡಿದ್ದು ಉಂಟಾ ಸರ್? ಈಗ ಆ ಚಿಕ್ಕಮಗಳೂರು ಸಿಹಾಕೊಂಡಿದ್ದೆ. ಚಿಕ್ಕಮಗಳೂರಿಗೆ ಹೋಗಿದ್ದೆ, ಅಲ್ಲಿ ಸಿಹಾಕೊಂಡಾಗ ಅವ್ರು ಹಿಂಗೆಲ್ಲ ಹೇಳ್ದೆ. ಅವಾಗ ನಂದಲ್ಲ ಅಣ್ಣವ್ರದ್ದು, ನೋಡಿ ತಗೊಳಿದ್ದ ಇನ್ನು ಹೆಸರೇ ಇಲ್ಲ. ಆಯ್ತಾಯ್ತು ಹೋಗಪ್ಪ. ಅದು ಕನ್ನಡ ಅಂದ್ಮೇಲೆ ನಾವೇನು ಮಾತಾಡಕ್ಕಲ್ಲ, ಹೋಗಿ ಮತ್ತೆ ಸರಿ ಮಾಡ್ಕೊಳ್ಳಿ ನೀವು ಅಂತಂದ್ರು. ಮುಂದೆ ಯಾರು ಅಡ್ಡ ಹಾಕ್ಬಾರ್ದು, ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಆಮೇಲೆ ಅವಾಗ ಏನ್ ಮಾಡಿದೆ, ಅವರು ಒಂದು ಬುದ್ಧಿವಾದ ಹೇಳಿದ್ರು, ಇವತ್ತರ ಒಂದು ತೊಂದರೆ ಆಗ್ತದೆ, ನಿನ್ ಗಾಡಿ ನಿನ್ ಹೆಸರು ಮಾಡಿಸ್ಕೊ ಅಂತ ಹೇಳಿದ್ರು. ಅವಾಗ ನಾನೇನ್ ಮಾಡಿದೆ, ಅವಾಗ ನಾನು ಕೂಡಲೇ ಅಲ್ಲಿ ಮಾಡಿಸ್ಕೊಂಡ್ಬಿಟ್ಟೆ ನಾನು. ಅದು ಗಾಡಿ ರಿಪೇರಿ ಬಂದಾಗ ಒಬ್ರೇ ಮಾಡೋದು, ಅದು ನೀವು ಒಬ್ರ ಹತ್ರನೇ ತಗೊಂಡು? ಒಬ್ರ ಹತ್ರ ಕುದುರೆಮುಖ ಕುದುರೆಮುಖ ಅವನು ಮೆಕ್ಯಾನಿಕಲ್ ನಂಬರ್ 1 ಬೈಕ್ ಒಳಗೆ. ಬಟ್ ಬೇರೆ ಯಾರಿಗೂ ಕೊಡಲ್ಲ ನೀವು ಇಲ್ಲಿ? ಇಲ್ಲ ಪುಟ್ಟದೆಲ್ಲ ಇಲ್ಲಿ ಮಾಡಿಸ್ತೀರಾ? ಸಣ್ಣ ಪುಟ್ಟ ಮಾತ್ರ ಇಲ್ಲಿ ಮಾಡ್ತೀನಿ, ದೊಡ್ಡದೇನ ಸೀದಾ ಅಲ್ಲಿ ಕೊಟ್ಟು ಅಲ್ಲಿಗೆ ಅವರೇ ಮಾಡ್ಕೊಡ್ತಾರೆ. ಅದ್ರ ಬಗ್ಗೆ ಏನಾದ್ರು ಒಂದೆರಡು ಅನಿಸಿಕೆ? ಪಾಪ ಒಳ್ಳೆ ಮನುಷ್ಯ, ಅವನಿಗೆ ಏನು ಇಲ್ಲ. ಅವೇನೋ ಬೆಕ್ಕು ನಾಯಿಗಳು ಇಟ್ಕೊಂಡು ಅವಕ್ಕೆ ಅನ್ನ ಹಾಕೊಂಡು ಏನೋ ಬಂದಿರೋದು ದುಡಿಮೆಯಲ್ಲಿ ಅದ್ರಲ್ಲಿ ಹಾಕೊಂಡು ಅವ್ನ ಜೀವನಕ್ಕೆ ಒಂದು ಜಾರಿ ಮಾಡ್ಕೊಂಡಿದ್ದ. ನೀವು ಅವರ ಒಂದು ಮನೆಯನ್ನು ಸ್ವಚ್ಛತೆ ಮಾಡುವಾಗ ನಾವು ನೇರವನ್ನು ನಿಮ್ಮನ್ನು ನೋಡಿದ್ವಿ, ಅಂದ್ರೆ ಸ್ವಚ್ಛತೆ ಮಾಡೋತ್ತಿಗೆ. ಬಟ್ ನಾವು ನಿಮ್ಮನ್ನು ನೇರ ಭೇಟಿ ಮಾಡಿದ್ವಿ. ಯಾಕೆ ಈ ತರ ಎಲ್ಲ ಸಂಘಟನೆಗಳು ಯಾಕೆ ಅವರನ್ನ ಅಷ್ಟು ಒಂದು ದೂರ ಇಟ್ಟಿದ್ದಾರೆ? ನಿಮ್ಮ ಸಂಘಟನೆ ಮಾಡ್ಬೇಕಂತ ಏನಾದ್ರು ಉಂಟಾ? ಬೇರೆ ಎಲ್ಲರೂ ಮಾಡ್ಬೋದಲ್ಲ, ಊರ್ನವರೆಲ್ಲ ಸೇರ್ಕೊಂಡು ಮಾಡ್ಬೋದಲ್ಲ? ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್, ನಾವು ಏನು ಹೇಳಕ್ಕಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ಈಗ ಅನಿಸುತ್ತೋ ಒಳ್ಳೇದ್ ಮಾಡ್ಬೇಕು ಅನ್ನೋ ಮಾಡಿದ್ವಿ ಅಷ್ಟೇ. ಅಲ್ಲ ಈಗ ಏನಾದ್ರು ಈಗ ರೀಸೆಂಟ್ ಆಗಿ ಹೋಗಿ ಏನಾದ್ರು ಅವ್ರಿಗೆ ಏನಾದ್ರು ಕೊಡೋದು, ಈ ಕರೆಂಟ್ ಬೇರೆ ಇರಲ್ಲ ಅಂತ ಹೇಳ್ತಾರೆ. ಈಗ ಮಾತಾಡಿದೀವಿ, ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಕರೆಂಟ್ ಕೊಡ್ತೀನಿ ಅಂತ ಹೇಳಿ ಬಾಡಿಗೆಲ್ಲ ತಗೊಂಡಿದ್ದಾರೆ ಅವರು, ಫ್ಯಾಕ್ಟ್ರಿ ಅವರು ಬಾಡಿಗೆಲ್ಲ ತಗೊಂಡಿದ್ದಾರೆ. ಅವರು ನಿಮ್ ತರನೇ ಅಭಿಮಾನಿಗಳು, ಯಾಕಂದ್ರೆ ಅವರು ಪ್ರಾಣಿಗಳ ಅಭಿಮಾನಿ, ಈ ಕಡೆ ನೀವು ಇಲ್ಲಿ ಕನ್ನಡದ ಅಭಿಮಾನಿ. ಯಾಕಂದ್ರೆ ಅವ್ರು ಪ್ರಾಣಿಗಳನ್ನು ಬಿಟ್ಟು ಬರಲ್ಲ, ನೀವು ಕನ್ನಡ ಬಿಟ್ಟು ಎಲ್ಲೂ ಹೋಗುದಿಲ್ಲ. ಇದೇ ನಿಮ್ಮ ಇಬ್ಬರ. ಹೌದೌದೌದು. ಈಗ ಕೊನೆಯದಾಗಿ ನಮ್ಮ ಕಳಸದಲ್ಲಿ ಈಗ ನಾಡಿದ್ದು ಬರುವುದು 26ಕ್ಕೆ ಕನ್ನಡ ರಾಜ್ಯೋತ್ಸವ. ಯಾರೆಲ್ಲ ಗೆಸ್ಟ್ ಗಳು ಬರ್ತಾ ಇದ್ದಾರೆ ಸರ್? ಈಗ ಒಂದು ಮಧುನು ಸಿನಿಮಾದವರು ಒಬ್ರು ಬರ್ತಾ ಇದ್ದಾರೆ, ನಿರ್ದೇಶಕರು, ನಿರ್ಮಾಪಕರು, ಲಕ್ಷ್ಮಣ್ ಅಂತ ಹೇಳಿ ನಿರ್ಮಾಪಕರು. ಅವರು ಬೇರೆ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಈ ಮಧುನು ಪಿಕ್ಚರ್ ಇದಾರಲ್ಲ, ಅವ್ರು ಬೇರೆ ಸಿನಿಮಾಗಳೆಲ್ಲ ಸುಮಾರು ಮಾಡಿದ್ದಾರೆ, ಉದ್ಯಮಿ ಅವರು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಭದ್ರಾವತಿ ಸಂಘದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಅರ್ಪಿತ್ ಕುಮಾರ್ ಅಂತ ಬರ್ತಾ ಇದ್ದಾರೆ, ಅವರೊಬ್ರು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ಥಳೀಯರನ್ನ ಕೊಂಡು ಮಾಡ್ತಾ ಇದ್ದೀನಿ. ಮತ್ತೆ ಧಾರಾವಾಹಿರು ಬರ್ತಾ ಇದ್ದಾರೆ, ಕರಿಮಣಿ ಧಾರಾವಾಹಿ ಮತ್ತೆ ಮೈನಾ ಧಾರಾವಾಹಿ, ಅವರು ಬರ್ತಾ ಇದ್ದಾರೆ. ಮತ್ತೆ ಇವರು ಕಾಮಿಡಿ ಕಿಲಾಡಿ ರಮೇಶ್ ಯಾದವ್ ಅವರು ಸಹ ಕರೀತಾ ಇದ್ದೀನಿ. ಎಲ್ಲ ಪ್ರತಿಭೆಗಳನ್ನ ಕರ್ಕೊಂಡು ತೋರಿಸ್ತಾ ಇದ್ದೀನಿ. ಈಗ ಅದೇ ರೀತಿ ನೀವು ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಿ. ಆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಕೂಡ ಮಾಡ್ತಾ ಇದೀರಿ ಅಂತ ಬಂತು. ಹೌದು. ನಾವು ಈ ಸಲ ಯಾರಿಗೆ ಇಟ್ಟಿದ್ರಿ ಸರ್ ಈಗ ಸನ್ಮಾನ? ಎಷ್ಟು ಜನಕ್ಕೆ ಇಟ್ಟಿದ್ರಿ? ಈ ಸಲ ತುಂಬಾ ಜನ ಇದ್ದಾರೆ. ಒಬ್ರು ಜಿ.ಕೆ. ಮಂಜಪ್ಪರಿಗೂ ಸಹಕಾರ ಸಂಘ ಅಂತ ರತ್ನ ಪ್ರಶಸ್ತಿ ಬಂದಿದೆ, ಅವರಿಗೊಂದು ಮಾಡ್ತಾ ಇದ್ದೀವಿ. ನಮ್ದು ಅವ್ರಿಗೊಂದು, ಮತ್ತೆ ಇನ್ ಮಿಕ್ಕಿದ್ರಾಗ್ಲೇ
ಇದು ಡಾಕ್ಟರೇಟ್ ಯಾರು ಪದವಿ ಪಡೆದಿರ್ತಾರೆ ಅವ್ರಿಗೆಲ್ಲ ಇದೆ, ನಮ್ ಕಳ್ಸೋದಾರೆ, ಬೇರೆ ಯಾರು ಅಲ್ಲ. ಮತ್ತೆ ಹಿನ್ನೆಲೆ ಗಾಯಕ ಹಾಡು ಹೇಳೋರು ಪಾಪ ಅವ್ರಿಗೂ ಸಹ ಮಾಡ್ತಾ ಇದ್ದೀನಿ. ಅವ್ರಿಗೆ ಇಷ್ಟು ಜನಕ್ಕೂ ಸುಮಾರು ಜನ ಇದ್ದಾರೆ, ಒಂದು 35 ಜನ ಇದ್ದಾರೆ, ಒಂದು 25 ಜನ ಸನ್ಮಾನ ಮಾಡ್ತಾರೆ. ಪ್ರತಿ ವರ್ಷ ಜಾಸ್ತಿನೇ ಮಾಡ್ಕೊಂಡು ಹೋಗ್ತಿರೋದು, ಕಮ್ಮಿ ಅಂತ ಮಾಡಲ್ಲ ನಾನು. ಸನ್ಮಾನಗಳು ಗುರುತಿಸ್ತೇನೆ. ನಾಟ್ಯ ವೈದ್ಯರು ಇದ್ದಾರೆ ಇದರಲ್ಲಿ, ಕಳಸದಲ್ಲೇ ಗೊತ್ತೇ ಇಲ್ಲ ನಮ್ಗೆ, ಇನ್ನೂ ಒಬ್ಬೊಬ್ಬರೇ ತಿಳ್ಕೊಂತ ಇದ್ದೀನಿ, ಮಾಡ್ತೀನಿ ಪ್ರತಿಯೊಬ್ಬರಿಗೂ. ಅಂದ್ರೆ ನಿಮ್ಮ ಸಂಘಟನೆಗಳಿಂದ ಕೆಲವೊಂದು ಕಾರ್ಯಕ್ರಮ ಅಂದ್ರೆ ಈ ಮನೆ ಬಿದ್ದೋಗಿರ್ಲಿ, ಸುಟ್ಟು ಹೋದ್ರುನು, ಮನೆ ಮೇಲೆ ಬೆಂಕಿ ಬಿದ್ರುನು ಹೋಗುದು ನಿಮ್ಮ ಸಂಘಟನೆಗಳು ಅಲ್ಲಿ ಮುಖ್ಯ, ಅಲ್ಲೇ ಇರ್ತಾರೆ. ಅಂದ್ರೆ ಕೆಲವೊಂದು ಅವರಿಗೆ ಸಪೋರ್ಟ್ ಆಗ್ಲಿ, ಏನಾದ್ರು ಬೇಕಿದ್ರೆ ಎಲ್ಲ ನೀವು ಸಹಕಾರ ಮಾಡ್ತೀವಿ ಸರ್, ಮಾಡಿದೆ. ಗೊತ್ತಾದ್ರೆ ನಾವು ಕೂಡಲೇ ಅಲ್ಲಿಗೆ ಹೋಗ್ತೀವಿ, ಗೊತ್ತಾದ್ರೆ ಮಾಡಿದೀವಿ. ಅದೇ ನೀವು ಹೇಳ್ತೀವಲ್ಲ, ನಾವು ಸಂಘಟನೆ ಏನೇ ಒಂದು ಮಾಡಿದ್ರು ನಾವು ಹೇಳ್ಕೊಂಡು ತಿರ್ಗಬಾರ್ದು. ಜನಗಳಿಗೆ ಗೊತ್ತಾಗಿ ಅವ್ರು ನಮ್ಗೆ ಆಶೀರ್ವಾದ ನೋಡಿ, ಚೆನ್ನಾಗಿಲ್ಲಪ್ಪ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೇದಾಗ್ಲಿ ಅಂತಲ್ಲ, ಅದೇ ನಮ್ಗೆ ಸಾಕು, ಬೇರೆ ಏನು ಬೇಕಾಗಿಲ್ಲ ನಮ್ಗೆ ಹೆಸರು ಕಟ್ಕೊಂಡು ನಮ್ಗೆ ಏನಾಗಲ್ಲ, ಕನ್ನಡ ಉಳಿದು ಸಾಕು ನಮ್ ಸಂಘಟನೆ. ಅಂದ್ರೆ ನಿಮ್ಗೆ ನಿಮ್ ಮನ್ಸಲ್ಲಿ ಈ ತರ ನಡೆದೋಯ್ತಲ್ಲ ನನಗೆ ಅಂದ್ರೆ ಬೇಜಾರಾಗೋದು, ಯಾರಾದ್ರೂ ನಿಮ್ಗೆ ಬೈದು ಅಥವಾ ಕೆಲವೊಂದು ಮನ್ಸಿಗೆ ನೋವಾಗಿರುತ್ತಲ್ವಾ, ಅವ್ರಿಗೆ ಏನಾದ್ರು ಇಷ್ಟ ಅಂದ್ರೆ ಹೇಳಕ್ ಇಷ್ಟ ಪಡ್ತೀರಾ? ಅಂದ್ರೆ ಈಗ ನಿಮ್ಗೆ ಮನ್ಸಿಗೆ ತುಂಬಾ ಯಾರಿಗಾದ್ರೂ ನೀವು ಜೋರ್ ಮಾಡಿರ್ತೀರಾ, ನಾನ್ ಯಾಕೆ ಬೈದೆ, ಜನ ಬೈಬಾರ್ದಿತ್ತು, ಆ ತರ ಏನಾದ್ರು ನಿಮ್ಗೆ ನಿಮ್ಮ ಜೀವನದಲ್ಲಿ ಆ ತರ ನಡೆದಿದ್ಯಲ್ಲ, ನಿಮ್ಮ ಕುಟುಂಬದ ವಿಷಯದಲ್ಲಿ ಆಗ್ಲಿ, ಅಲ್ಲ ಯಾರಾದ್ರೂ ನಮ್ಮ ಕಳಸ ಸುತ್ತಮುತ್ತ ಜನರಾಗ್ಲಿ, ಅಲ್ಲ ನಿಮ್ಮ ಫ್ರೆಂಡ್ಸ್ ಆಗ್ಲಿ, ಅವ್ರಿಗೆ ಏನಾದ್ರು ನಿಮ್ಮ ಮನ್ಸಲ್ಲಿ ಎಲ್ಲರೂ ಬೈದಿದ್ರು ಅವರಿಗೆ ನಿಮ್ಮ ಕೊನೆಯದಾಗಿ ನಮ್ಮ ನ್ಯೂಸ್ ಕರ್ನಾಟಕದ ಒಂದು ಚಾನಲ್ ಮುಖಾಂತರ ಅವರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ ನಾವು ಕೇಳೋದು ನಿಮ್ಮ ಹತ್ರ. ಅವಾಗೆಲ್ಲ ಸುಮ್ಮಾ ಗಲಾಟೆ ಎಲ್ಲ ಮಾಡಿದ್ದೀನಿ, ಹೊಡೆದಿದ್ದೀನಿ, ಸುಮ್ಮನೆ ಇದೆಲ್ಲ ಮಾಡಿದೆ. ಹಾಗಾಗಿ ಅವ್ರಿಗೆಲ್ಲ ನೋವಾಗಿದ್ರೆ ದಯವಿಟ್ಟು ಅವ್ರಿಗೆ ಕ್ಷಮೆ ಇರ್ಲಿ ಅಂತ ಹೇಳಿ ಅವ್ರ ಕ್ಷಮೆ ಕೇಳ್ತೀನಿ ಅಷ್ಟೇ. ಇನ್ನು ಅವರಿಗೆ ಅದು ಬಿಟ್ರೆ ಬೇರೆ ಯಾವ್ದು ಘಟನೆ ನಡೆದಿಲ್ಲ? ನಡೆದಿಲ್ಲ. ನಿಮ್ಮಿಂದ ಯಾರಿಗೂ ಬೇಜಾರಾಗಿಲ್ಲ? ಇಲ್ಲ, ಯಾರು ಆ ಬೇಜಾರಾಗ ಕೆಲಸ ನಾನು ಏನು ಮಾಡೋದು ಇಲ್ಲ. ಹಾಗೆ ಈಗ ನಾನು ಕೊನೆಯದಾಗಿ ನಮ್ಮ ನ್ಯೂಸ್ ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್, ಒಳ್ಳೆ ಇದು ನಿಮ್ದು ಚಾನಲ್ ಚೆನ್ನಾಗಿ ಓಡ್ತಾ ಇದೆ. ಮತ್ತೆ ಎಲ್ಲಾ ಪ್ರತಿಭೆಗಳನ್ನ ತೋರಿಸ್ತಾ ಇದ್ದೀರಾ. ಒಳ್ಳೊಳ್ಳೆ ಕೆಲಸಗಳು ಏನೇನ್ ಮಾಡ್ತೇವೆ, ಯಾವ್ದೇ ರಸ್ತೆ ಆಗ್ಲಿ, ಪ್ರತಿಯೊಂದು ಏನಾರಾಗ್ಲಿ, ಇದು ಆನೆಗಳು ಏನಾರು ಬಂದ್ರೆ ಏನೇನಿದೆ ಪ್ರತಿಯೊಂದು ನೀವು ತೋರಿಸಿದ್ರೆ. ಒಳ್ಳೆ ಇತ್ತೀಚೆಗೆ ಒಳ್ಳೆ ಇದೆಲ್ಲ ಯಾರೋ ಸತ್ತೋಗಿದ್ರು, ಅದೆಲ್ಲ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರ. ಅದಕ್ಕೆ ನಿಮ್ಮ ಚಾನಲ್ಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಮುಂದೆ ಇದೇ ತರ ಮುಂದೆ ಬೆಳಿಲಿ ಅಂತೇಳಿ ನಾವು ನಮ್ಮ ಡಾಕ್ಟರ್ ರಾಜ್ ಕನ್ನಡ ಸಂಘ ಮತ್ತು ಕರ್ನಾಟಕ ರಾಷ್ಟ್ರ ಫ್ರೆಂಡ್ಶಿಪ್ ಬೋರ್ಡ್ದಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದ. ಇನ್ನೂ ಬೆಳಿಲಿ, ಎತ್ತರಕ್ಕೆ ಬೆಳಿಲಿ ಅನ್ನೋದು ನಮ್ಗೊಂದು ಆಸೆ. ಇಷ್ಟರವರೆಗೆ ನಮ್ಮ ಕನ್ನಡ ರಾಜ್ಯ ಅವರು ನಮ್ಮ ಜೊತೆ ಅವರ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಈಗ ನಾವು ಅವರ ಮನೆ ಮತ್ತು ಅವರ ಆಫೀಸಿಗೆ ಭೇಟಿ ನೀಡೋಣ. ಹೇಗಿದೆ ನೋಡೋಣ ಅವರ ಆಫೀಸ್. ಬನ್ನಿ, ನಮ್ಮ ಕನ್ನಡ ರಾಜು ಅವರ ಮನೆಗೆ ಈಗ ನಮ್ಮ ಭೇಟಿ ನೀಡಿದ್ದೀವಿ. ಈಗ ಬನ್ನಿ, ಅವ್ರ ಮನೆ ಕಡೆನೇ ಹೋಗ್ತಾ ಇದ್ದೀವಿ. ಭಾರಿ ಹೆಚ್ಚು ಹೋರಾಟ ಮಾಡ್ತೀರಾ, ಒಳ್ಳೊಳ್ಳೆ ಇದು ಮಾಡ್ತೀರಾ. ಹಾಗಾಗಿ ಅದಕ್ಕೋಸ್ಕರ ನಿಮಗೆ ನಾನು ಕಮ್ಮಿ ಕೊಡ್ತೇವೆ ಬಾಡಿಗೆ ನನಗೆ ಅಂತ ಹೇಳಿದ್ರು. ಅದಕ್ಕೆ ಕಮ್ಮಿ ಬಾಡಿಗೆ ನಮ್ದಿಲ್ಲ. ಅಪ್ಪು ಸರ್ ಬೇರೆ ಇಲ್ಲಿ ಬಂದು ಹೋಗಿದ್ರಿ ಅಂತ ಹೇಳ್ತೀರಾ? ಹೌದು, 12 ಗಂಟೆ ಹತ್ರ ಒಂದ್ಸಲಿ ಬಂದೋಗಿದ್ದಾರೆ. ಆವಾಗ ಚಂದ್ರಮೋಹನ್ ನನಗೆ ಇಬ್ಬರಿಗೆ ಗೊತ್ತು, ಯಾರಿಗೂ ಹೇಳಕ್ ಹೋಗ್ಬೇಡ ಅಂತ ಹೇಳಿದ್ರು.